ಈಗ ವಾಕ್ಯ ಪ್ರಾರಂಭ ಮಾಡೋದ್ರಿಂದ ಎಲ್ಲರೂ ಚೆನ್ನಾಗಿ ಗಮನ ಕೊಟ್ಟು ಕೇಳಬೇಕು. ನಂತರ ನನಗೆ ಡಿಸ್ಟರ್ಬ್ ಆಗಬಾರ್ದು. ನನಗೆ ಏನಾದರೂ ಒಂದು ಇಷ್ಟ ಆಗಿರೋ ಕೆಲಸ ಇದೆ ಭೂಮಿ ಮೇಲೆ ಅಂದರೆ ಅದು ವಾಕ್ಯ ಸಾರೋದು. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಡಿಸ್ಟರ್ಬ್ ಆಗೋ ಥರ ಮಾಡಬೇಡಿ. ನಾನು ಯಾವುದೋ ಹೇಳಿದ್ರೆ ನೀವು ಯಾವುದೋ ಓದೋದು ಇದೇನು ಆಗಬಾರ್ದು. ಆಯಿತಾ? ಮತ್ತಾಯ 15:14. ಮತ್ತಾಯ 15:14. ಅವರ ಮಾತನ್ನು ಬಿಡಿರಿ, ಹಾ, ತಾವೇ ಕೂಡಲು ಮತ್ತೊಬ್ಬರಿಗೆ ದಾರಿ ತೋರಿಸುವುದಕ್ಕೆ ಹೋಗುತ್ತಾರೆ. ಕೂಡಲು ಕೂಡಲಿಗೆ ದಾರಿ ತೋರಿಸಿದರೆ ಅವರಿಬ್ಬರು ಕುಣಿಯಲ್ಲಿ ಬೀಳುವರು ಅಂದನು. ಇನ್ನೊಬ್ರು ಓದಿ. ಅವರ ಮಾತನ್ನು ಬಿಡಿರಿ, ಅವ್ರ ಮಾತನ್ನ ಬಿಡಿ. ತಾವೇ ಕುರುಡರು. ಈಗ ಅದು ಹೆಂಗೆ ಹೇಳ್ತಾರೋದಂದ್ರೆ, ಅವ್ರ ಮಾತು ಬಿಡು, ನಾನೇ ಹೇಳೋದನ್ನ ಕೇಳು. ಆಮೇಲೆ ಈಗ ವಾಕ್ಯ ಹೇಳುವಾಗ ಅದು ಇದು ಯೋಚನೆ ಬಿಡಿ. ಅದು ಇದು ಒಳಗಡೆನೆ ಮಾತಾಡ್ಕೊಳ್ಬೇಡಿ, ಆಚೆನೂ ಮಾತಾಡ್ಬೇಡಿ. ಆಯ್ತಾ? ಆಚೆ ಮಾತಾಡಿಲ್ಲ ಅಂದ್ರೆ ಒಳಗಡೆ ಮಾತಾಡ್ತಿರ್ತೀವಿ, ಗೊತ್ತಾ? ಆ ಥರ ಮಾಡಬೇಡಿ. ದೇವರು ಹೇಳ್ತಾ ಇದ್ದಾರೆ, ಪಕ್ಕದಲ್ಲಿರೋರ್ಗೆ ಹೇಳಿ, ಮಾತನ್ನ ಬಿಡಿ, ಆಚೆನೂ ಬಿಡಿ, ಒಳಗಡೆನೂ ಮಾತಾಡಬೇಡಿ. ಅವ್ರು ಹೇಳೋದನ್ನ ಮಾತ್ರ ಕೇಳಿ. ಓದಿ ಓದಿ ಓದಿ. ತಾವೇ ಕುರುಡರು, ಮತ್ತೊಬ್ಬರಿಗೆ ದಾರಿ ತೋರಿಸುವುದಕ್ಕೆ ಹೋಗುತ್ತಾರೆ. ಕುರುಡನು ಕುರುಡನಿಗೆ ದಾರಿ ತೋರಿಸಿದರೆ ಅವರಿಬ್ಬರು ಕುಣಿಯಲ್ಲಿ ಬೀಳುವರು ಅಂದನು. ಆಮೇಲೆ ಎಲ್ಲರೂ ಸರಿ ಓದೋಣ. 3, 2, 1. ಅವರ ಮಾತನ್ನು ಬಿಡಿ. ಆಮೇಲೆ ಇನ್ನೊಂದ್ಸಲಿ ಓದಿ. ಇನ್ನ ಓದ್ತಿಲ್ಲ ನೀವು, ಇನ್ನೊಂದ್ಸಲಿ ಓದಿ. ಎಲ್ಲರೂ ಓದ್ಬೇಕು. 3, 2, 1. ಅವರ ಮಾತು. ಆಮೇಲೆ ಇನ್ನೊಂದ್ಸಲಿ ಓದೋಣ. ಇನ್ನೊಂದ್ಸಲಿ. ಆಮೇಲೆ ಇಲ್ಲಿ ಹಿಂದೆ ಏನೆಲ್ಲ ನಡೆದಿತ್ತು ಗೊತ್ತು. ಅದು ಇದಕ್ಕಿಂತ ಹಿಂದೆ ವಾಕ್ಯದಲ್ಲಿ ಏನಾಯ್ತು, 5 ರೊಟ್ಟಿ 2 ಮೀನನ್ನ ಏನು ಮಾಡಿದ್ರು? ಮಲ್ಟಿಪ್ಲೈ ಮಾಡಿದ್ರು ದೇವರು. ಆಗ ಶಿಷ್ಯಂದಿರು ತಿನ್ನೋದನ್ನ ಇವ್ರು ಯಾವಾಗಲೂ ದೂರ ಹೇಳ್ತಾ ಇರ್ತಾರಲ್ವ, ಆ ಒಂದು ಗುಂಪು ನೋಡ್ತು. ಇವರು ಊಟನ ಬಡಿಸುವಾಗ, ರೊಟ್ಟಿಯನ್ನು ಹಂಚುವಾಗ, ಅಥವಾ ಮೀನುಗಳನ್ನ ಹಂಚುವಾಗ, ಅಥವಾ ಅವರೇ ಅದನ್ನು ಕಲೆಕ್ಟ್ ಮಾಡುವಾಗ, ಅಥವಾ ಅವರೇ ತಿನ್ನುವಾಗ ಅವರು ಕೈ ಕಾಲು ತೊಳೆದಿಲ್ಲ ಅಂತೆ. ಅದನ್ನ ಅಲ್ಲಾಗಿದ್ದ ಅದ್ಭುತ ಅವ್ರಿಗೆ ಜ್ಞಾಪನ ಇಲ್ಲ. ಆಯ್ತಾ? ಅಲ್ಲಿ ನಡೆದಿದ್ದ ಅದ್ಭುತ ಜ್ಞಾಪನ ಇಲ್ಲ. ಅದು ಇದುವರೆಗೂ ಇನ್ನೊಬ್ಬ ಮಾಡಕ್ಕೆ ಆಗ್ತಾ ಇಲ್ಲ. ಆ ಥರ ಒಂದು ಅದ್ಭುತ ಬೆಂಚ್ ಮಾರ್ಕ್ನ ಸೆಟ್ ಮಾಡಿದ್ರು ದೇವರು. ಏನು, 5 ರೊಟ್ಟಿ 2 ಮೀನಲ್ಲಿ 5,000 ಜನ ಪುರುಷರು ತಿನ್ನೋ ಥರ ಮಾಡಿದ್ರು ಅಂದರೆ ಅದು ಸಾಮಾನ್ಯ ಅಲ್ಲ. ಇವರು ಅಲ್ಲೋಗಿ ತಿನ್ಕೊಂಡು ಉಣ್ಕೊಂಡು ಬಂದು ಏನು ಅಬ್ಸರ್ವ್ ಮಾಡಿ ಬಂದವ್ರೆ? ತಿಂತಾ ಇದ್ದಿದ್ದವ್ರು ಯಾರೂ ಕೈ ಕಾಲು ತೊಳೆದಿಲ್ಲ, ಬಡಿಸ್ತಾ ಇದ್ದಿದ್ದು ಯಾರೂ. ಹಂಗಂದ್ರೆ ನೀವು ಅಂತೆ ಜಾಗದಲ್ಲಿ ಹೋದ್ರೂ ಮನಸ್ಸು ಸರಿ ಇಲ್ಲ ಅಂದ್ರೆ ಎಲ್ಲ ಕಡೆ ಕೊರತೆ ಕಾಣಿಸ್ತಾ ಇರುತ್ತೆ. ಪಕ್ಕದಲ್ಲಿರೋರ್ಗೆ ಹೇಳಿ, ಮನಸ್ಸು ಸರಿ ಇಲ್ಲ ಅಂದ್ರೆ ನಾನು ಚೆನ್ನಾಗಿ ಕಾಣ್ತಾ ಇರಲ್ಲ ನಿನಗೆ. ಇಷ್ಟು ಚೆನ್ನಾಗಿರೋ ನಾನು ಚೆನ್ನಾಗಿ ಕಾಣ್ತಾ ಇರಲ್ಲ ನಿನ್ಗೆ. ಅವರು ಏನ ಹಿಸ್ಟಾರಿಕ್ ಮೂಮೆಂಟ್ನ ಓದಿ ನೋಡ್ತಾ ಇಲ್ಲ. ಅವರು ಕಣ್ಣಿಂದಾನೆ ಕಣ್ಣು ಸಾಕ್ಷಿಗಳಾಗಿ ನೋಡ್ತವ್ರೆ. ನಾವಾದ್ರೂ ಓದಿರೋದನ್ನ ನೋಡಿಬಿಟ್ಟು ಹಂಗೆ ಇಮ್ಯಾಜಿನ್ ಮಾಡಿ ಅಲ್ಲಿ ಇಲ್ಲಿ ಫಿಲಮಲ್ಲಿ ನೋಡಿರೋದನ್ನ ಅಷ್ಟೇ ನಮ್ಗೆ ಗೊತ್ತಿರೋದು. ಇವ್ರೇನು ಅಲ್ಲೇ ಇದ್ದಾರೆ, ಅದ್ಭುತ ನಡೆಯುವಾಗಲೇ ಇದ್ದು ಅದ್ಭುತ ಮಾಡಿದ್ದವನು ಇವನು ಯಾರು, ಇವನು ನಿಜವಾಗ್ಲೂ ದೇವ್ರ ಮಗನೇ ಆಗಿರ್ಬೋದು. ಆ ಥರ ಏನು ಹೋಗ್ತಾ ಇಲ್ಲ ಇವರಿಗೆ ಮನಸ್ಸು. ಇವ್ರು ಏನು ಯೋಚನೆ ಮಾಡ್ತವ್ರೆ? ಪ್ರಾರ್ಥನೆ ಮಾಡುವಾಗಲೂ ಕೈ ಕಾಲು ತೊಳ್ದಿಲ್ಲ,
ಹಂಚುವಾಗ್ಲೂ ಕೈ ಕಾಲು ತೊಳ್ದಿಲ್ಲ, ತಿನ್ನುವಾಗ್ಲೂ ಕೈ ಕಾಲು ತೊಳ್ದಿಲ್ಲ. ನಾನಿವತ್ತು ಕೈ ಕಾಲು ತೊಳಿಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಇಲ್ಲಿ ಇವ್ರು ಏನೆಲ್ಲ ಕಲಿಬೋದಿತ್ತು, ಏನು ಕಲ್ತರು ಇವರು, ಏನೆಲ್ಲ ಅಬ್ಸರ್ವ್ ಮಾಡ್ಬೋದಿತ್ತು, ಏನು ಅಬ್ಸರ್ವ್ ಮಾಡಿದ್ರು ಇವರು, ಏನೆಲ್ಲ ಅವ್ರಿಗೆ ಯೇಸು ಕ್ರಿಸ್ತನ ಬಗ್ಗೆ ಒಂದೇ ಒಂದು ಗೊತ್ತಾಯ್ತು. ಒಬ್ಳು ಸ್ತ್ರೀಗೆ ಅವಳು ಗುಣನೇ ಆದ್ಲು, ಒಂದೇ ಒಂದು ತಿಳ್ಕೊಂಡ್ಲು ಅಷ್ಟೇ. ಇವರು ಏನೋ ಇವ್ರ ಕುಟುಂಬಕ್ಕೆ ಬೇಕಾಗಿದ್ದ ಆರೋಗ್ಯ ಅವತ್ತು ಸಿಕ್ತಿತ್ತೇನೋ, ಇವ್ರ ಕುಟುಂಬಕ್ಕೆ ಬೇಕಾಗಿದ್ದ ಬಿಡುಗಡೆ ಅವತ್ತು ಸಿಕ್ತಿತ್ತೇನೋ, ಅದೆಲ್ಲನ ಬಿಟ್ಟು ಇವ್ರು ಏನ್ ಮಾಡ್ತವ್ರೆ, ಕೈ ಕಾಲು ತೊಳ್ದಿಲ್ಲ. ಅರ್ಥ ಆಗ್ತಾ ಇದೆಯೋ? ಎಲ್ಲರೂ ಹೇಳ್ತಾರೆ ಗೊತ್ತಾ, ಅದ್ಭುತಗಳಿಗೆ ತಡೆ, ಉಜ್ಜೀವನಕ್ಕೆ ತಡೆ ಆಗಿದೆ, ಅದಾಗಿದೆ, ಇದಾಗಿದೆ. ಆ ತಡೆ ಯಾರು ದುರಾತ್ಮಗಳು ಮಾಡಲ್ಲ. ನಾವು ಕೆಟ್ಟ ಒಂದು ನೋಟದಲ್ಲಿ ನೋಡ್ತಿರ್ತೀವಲ್ವಾ, ಯಾವಾಗಲೂ ಎಲ್ಲದರಲ್ಲೂ ಕೊರತೆಯನ್ನು ನೋಡ್ತಾ ಇರ್ತೀವಲ್ವಾ, ಅವಾಗ ನಮ್ಮ ಅದ್ಭುತಗಳಿಗೆ ನಾವೇ ತಡೆ. ಜೋರಾಗಿ ಹೇಳಿ, ನಮ್ಮ ಅದ್ಭುತಗಳಿಗೆ. ಜೋರಾಗಿ ಜೋರಾಗಿ ಜೋರಾಗಿ, ನಮ್ಮ ಅದ್ಭುತಗಳಿಗೆ ನಾನೇ ತಡೆ. ನನ್ನ ಅದ್ಭುತನೇ ನೋಡ್ತಾ ಇಲ್ಲ ಅಂದ್ರೆ ಅದ್ಭುತ ಮಾಡೋ ದೇವ್ರಿಲ್ಲ ಅಂತ ಅಲ್ಲ, ಅವ್ರಿಗೆ ಮಾಡೋಕ್ಕೆ ಶಕ್ತಿ ಕಡಿಮೆ ಆಗಿದೆ ಅಂತ ಅಲ್ಲ. ಇದು ನಾನು ಅದ್ಭುತನ ಆಸೆ ಪಡೋ ಬದಲು ನಾನೇನೋ ಏನೋ ಕೊರತೆ ನೋಡ್ತಾ ಇದ್ದೀನಿ. ಅರ್ಥ ಆಯ್ತು? ನನ್ನ ಮೆಸೇಜಲ್ಲಿ ಏನೆಲ್ಲ ಕಲಿಬೋದು ನನ್ಗೆ ಗೊತ್ತು. ನನಗೆ ನನ್ನ ಒಂದು ಒಪಿನಿಯನಲ್ಲಿ ನಾನು ಬೆಸ್ಟ್ ಟೀಚರ್. ನಾನು ಇದು ಯಾರು ಹೇಳೋದ್ ಬೇಕಾಗಿಲ್ಲ, ಹೇಳಿದ್ರು ಚೇಂಜ್ ಆಗಲ್ಲ, ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ. ನನಗೆ ಗೊತ್ತು ಇದು, ನನಗೆ ನಿಶ್ಚಯ ಉಂಟು. ಇಷ್ಟು ದೊಡ್ಡ ಮೆಸೇಜಲ್ಲಿ ಅರ್ಥ ಆಯ್ತಾ ಅಂತ ಹೇಳ್ಬೇಡಿ, ಅಲ್ಲೆಲ್ಲೂಯ್ಯ ಆಮೇನ್ ಅಂತ ಹೇಳಿ ಅಂದ್ಬಿಟ್ಟು ಅದ್ಭುತ ಕಳೆದೋಯ್ತು ಅದು. ಏನೆಲ್ಲ ಇರುತ್ತೆ ಕಲಿಯೋದು. ಪಕ್ಕದಲ್ಲಿ ಹೇಳಿ, ಬದಲಾವಣೆ ಆಗೋಣ. ಇನ್ನೊಬ್ರಿಗೆ ಹೇಳಿ, ಕೊರತೆಗಳನ್ನ ಹುಡುಕೋದು ಬಿಡೋದ? ಹಂಗೇನಾದ್ರೂ ದೇವರು ಕೊರತೆಗಳನ್ನ ಹುಡುಕೋದ ತರ ಇದ್ದಿದ್ರೆ, ಸಂಪೂರ್ಣವಾಗಿರೋ ಒಬ್ಬನಿಗೆ ನಾನು ಸತ್ರು ಸಾಕು, ಆ ಥರ ಮೈಂಡ್ ಏನಾದರೂ ಇದ್ದಿದ್ರೆ ಅವ್ರು ಇದುವರೆಗೂ ಬದುಕ್ತಾ ಇದ್ರು, ಇದುವರೆಗೂ ಹುಡುಕ್ತಾನೆ ಇದ್ರು, ಈ ಸಾಯಕ್ಕೆ ರೀಸನ್ನೇ ಇರ್ತಾ ಇರ್ಲಿಲ್ಲ. ಇದೆಲ್ಲ ಇವ್ರು ಅಬ್ಸರ್ವ್ ಮಾಡಿ ಒಂದು 2 ದಿನ 3 ದಿನ ಆಗೈತೆ, ಅದಾಗಲೇ ನಡೆದು 3 ದಿನ 4 ದಿನ ಆಯಿತು. ಅದ್ಭುತ ಮಾಡಿದವನಿಗೆ ಏನೋ ಅದು ಏನು ಅನಿಸಿಲ್ಲ, ತಿಂದಿರೋರ್ಗೆ ಏನು ಅನಿಸಿಲ್ಲ, ಏನೋ ಸಖತ್ತಾಗಿ ಮಾಡಿದ್ರು, ಈ ಥರ ಮೈಂಡಲ್ಲಿ ಅವರೇ. ಈಗ ನೋಡಿರ್ದವ್ರಿಗೆ ತೊಂದರೆ, ಅವರು ಆ ತೊಂದರೆನ ಒಂದಿನ ದೇವ್ರ ಹತ್ರನೂ ತಂದ್ಬಿಟ್ರು. ಅರ್ಥ ಆಗ್ತಾ ಇದೆಯಾ? 15ನೇ ವಚನ 1ರಿಂದ ಓದಿದ್ರೆ ಅವರು ಕೇಳೋದೇ ಇದು, ನಿನ್ನ ಶಿಷ್ಯಂದಿರೆಲ್ಲ ಕೈ ಕಾಲು ತೊಳಿದಾರೆ, ಊಟ ಮಾಡ್ತಾರಲ್ಲ, ಅದಕ್ಕೆ ನೀನು ಏನು ಹೇಳ್ತೀಯ ಅಂತ ಹೇಳ್ತಾರೆ. ನೆಕ್ಸ್ಟು ದೇವ್ರು ಹೇಳ್ತಾರೆ, ಇದನ್ನೆಲ್ಲ ಬಿಡಿ. ಜೋರಾಗಿ ಒಂದು ಮಾತನ್ನ ನಾವು ಹೇಳೋಣ. ದೇವ್ರು ಏನೆಲ್ಲ ಬಿಡು ಅಂತ ಹೇಳ್ತಾರೋ ಅದನ್ನ ಇಟ್ಕೊಂಡ್ರೆ ಒಳ್ಳೇದಲ್ಲ. ನಾವು ಹೇಳ್ತೀವಿ ವ್ಯಭಿಚಾರ ಮಾಡೋದು ಬಿಡೋಣ, ನಾವು ಹೇಳ್ತೀವಿ ಕೊಲೆ ಮಾಡೋದನ್ನ ಬಿಡೋಣ. ದೇವ್ರು ಇದನ್ನು ಹೇಳಿದ್ರು, ಕೊರತೆಗಳನ್ನ ಹುಡ್ಕೋದು ಬಿಡಿ ಅಂತ. ಅದನ್ನು ಪಾಲನೆ ಮಾಡೋಣ. ಹೇಳಿ ಹೇಳಿ, ಏಸಪ್ಪ ನನ್ಗೇನೆಲ್ಲ ಕೊಟ್ಟಿದ್ದೀರೋ ಅದಕ್ಕೆಲ್ಲ ನಾನು ಕೃತಜ್ಞತೆಯಿಂದ ಸ್ತೋತ್ರ ಹೇಳ್ತಾ ಇದ್ದೀನಿ. ಹೇಳಿ ಹೇಳಿ, ನಾನು ಕೊಟ್ಟಿರೋ ಗಂಡಗಾಗಿ ಸ್ತೋತ್ರ, ನಾನು ಕೊಟ್ಟಿರೋ ಹೆಂಡತಿಗಾಗಿ ಸ್ತೋತ್ರ. ಕೊರತೆಗಳನ್ನ ಹೇಳ್ತಾ ಇದ್ರೆ ಹೇಳಿ 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 ಹೇಳಿ, ನನ್ಗಿರೋ ಮಕ್ಳುಗಳಿಗಾಗಿ ಸ್ತೋತ್ರ, ನನ್ಗಿರೋ ಮನೆಗಾಗಿ ಸ್ತೋತ್ರ. ನಾನು ಸ್ವಲ್ಪದಲ್ಲಿ ಸ್ತೋತ್ರದಿಂದ ತುಂಬಿರೋದ್ರಿಂದ, ಸ್ವಲ್ಪದಲ್ಲಿ ನಾನು ನಂಬಿಗಸ್ತನಾಗಿರೋದ್ರಿಂದ ನನ್ನ ಅಧಿಕವಾಗಿರೋದಕ್ಕೆ ನೀನು ನೇಮಿಸ್ತೀರಾ? ಆಮೇಲೆ 14 ಅವ್ರು ಹೇಳ್ತಾರೆ, ಇದೆಲ್ಲ ಬಿಡಿ. ಕುರುಡನ್ಗೆ ಏನಾದರೂ ದಾರಿ ತೋರಿಸಿದ್ರೆ ಅವ್ರು ಎಲ್ಲಿ ಹೋಗ್ತಾರಂತೆ? ಬಿದ್ದೋಗ್ತಾರಂತೆ. ಹೇಳಿ ಹೇಳಿ, ಬಿದ್ದೋಗ್ತಾರೆ. ಜೋರಾಗಿ ಹೇಳಿ, ಜೋರಾಗಿ. ಈಗ ನಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ನನ್ನ ಜೀವಿತ ಬಿದ್ದೋಗುತ್ತಾ? ನಂದು ಹಿಂಗೆ ಕೊನೆ ಆಗುತ್ತಾ? ವಾಗ್ದಾನಗಳೆಲ್ಲ ನಡೀತಾರೆ, ಹಂಗೆ ಸತ್ತೋಗ್ಬಿಡ್ತೀನ? ಹಂಗೆ ದಿಢೀರಾಗಿ ಏನು ಒಳ್ಳೆ ದಿನಗಳನ್ನ ನೋಡಿದರೆ ನಾನು ಹೋಗ್ಬಿಡ್ತೀನೋ? ಇದೇನಾದರೂ ಪ್ರಶ್ನೆಗಳಿದ್ರೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಹೇಳ್ತಾ ಇದ್ದೀನಿ, ನೀವು
ಕುಲ್ಡ ಕುಲ್ಡ ನೀವು ಕುಲ್ಡನ್ನ ಫಾಲೋ ಮಾಡ್ತಾ ಇಲ್ಲ, ನೀವು ನೋಡೋ ದೇವರುಗಳನ್ನ ಫಾಲೋ ಮಾಡ್ತಾ ಇದ್ದೀರಾ. ಆಮೇಲೆ ನನ್ನ ಸಂದೇಶ ಇವತ್ತು ಇದೆ, ನಮ್ಮ ದೇವರು ಅವರು ನೋಡುವ ದೇವರು ಅಂತ. ಆಮೇಲೆ ಹೇಳಿ, ಜೋರಾಗಿ ಹೇಳಿ, ನಮ್ಮ ದೇವರು. ಯಾವ ದೇವ್ರನ್ನ ನಾವು ನಂಬಿದ್ದೀವೋ ಆತ ಕುರುಡ ಅಲ್ಲ, ಕಣ್ಣಿದ್ರು ನೋಡಿಲ್ಲ ಅಲ್ಲ, ಆತ ಕುರುಡ ಅಲ್ಲ. ಜೋರಾಗಿ ಹೇಳಿ, ಆತನಿಗೆ ಕಾಣುವ ಅವರು ಕಾಣುವ ದೇವರು. ಆಮೇಲೆ ಹೇಳಿ ಹೇಳಿ, ನಾನು ನಂಬಿರೋ ದೇವರು ಕಾಣುವ ದೇವರು. ಆದಿಕಾಂಡ 16. ಹದಿನಾರು 1-13 ಓದೋಣ. ಆದಿಕಾಂಡ 16. ಅಬ್ರಾಮನ ಹೆಂಡತಿಯಾದ ಸಾರಳಿಗೆ ಹಾ. ಮಕ್ಕಳಿರಲಿಲ್ಲ. ಹೇಳಿ ಮಕ್ಕಳಿರ್ಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಆಗಾರನೆಂಬ ದಾಸಿ ಇದ್ದಳು. ಹೇಳಿ, ಐಗುಪ್ತ ದೇಶದ ಆಗಾರ್ ಎಂಬ ದಾಸ್. ಹೌದಿ. ಹೀಗಿರಲಾಗಿ ಸಾರಳು ಅಬ್ರಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು. ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದಿತ್ತು ಎಂದು ಹೇಳಲು ಅಬ್ರಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು. ಆಮೇನ್. ಇಲ್ಲಿ ಸಾರಾ ಏನ್ ಹೇಳ್ತಾರೆ ಅಂದ್ರೆ, ಯೆಹೋವನು ನನಗೆ ಮಕ್ಕಳು ಕೊಟ್ಟಿಲ್ಲ. ಅವಳು ಉಲ್ಟಾ ಹೇಳ್ತಾ ಇಲ್ಲ, ನನಗೆ ವಾಗ್ದಾನ ಕೊಟ್ಟರು ಯೆಹೋವನು, ಮಗು ಇಲ್ಲ, ಮಗು ಕೊಡ್ತೀನಿ ಅಂತ ವಾಗ್ದಾನ ಸಿಕ್ತು ನನಗೆ, ಇದನ್ನ ಹೇಳ್ತಾ ಇಲ್ಲ. ಅವಳು ಏನ್ ಹೇಳ್ತಾಳೆ, ಯೆಹೋವನೇ ಮಕ್ಕಳು ಕೊಟ್ಟಿಲ್ಲ. ಜೋರಾಗಿ ಹೇಳಿ, ಏಸಪ್ಪ ನಾನು ವಾಗ್ದಾನಗಳನ್ನ ಮಾತಾಡ್ತೀನಿ. ವಾಗ್ದಾನ ತಡೆ ಆಗಿದೆ, ಅದಾಗಿದೆ, ಇದಾಗಿದೆ, ನಡೀತಾ ಇಲ್ಲ, ಹಿಂಗಾಗಿಲ್ಲ, ಹಂಗಾಗಿಲ್ಲ, ದೇವರೇ ಬಿಡ್ತಾ ಇಲ್ಲ, ಇದು ಯಾವುದು ಮಾತಾಡಲ್ಲ. ಹೇಳಿ, ಇದು ಯಾವುದು ಮಾತಾಡಲ್ಲ. ಬೇರೆಯವ್ರಿಗೂ ಇವಳು ಇದೇ ಹೇಳ್ತಾ ಇರೋದು, ಬೇರೆಯವ್ರಿಗೂ ಯೆಹೋವನು ಮಗು ಕೊಟ್ಟಿಲ್ಲ. ಮುಂದೆ ಓದಿ. ಅಬ್ರಾಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಾಳನ್ನು ಐಗುಪ್ತಳಾದ ಆಗಾರನೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು. ಅವನು ಆಗಾರನನ್ನು ಕೂಡಲು ಬಸರಾದಳು. ತಾನು ಬಸರಾದನೆಂದು ತಿಳ್ಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಇದೇ ನಾವು ಏನ್ ಮಾಡ್ತೀವಿ ಅಂದ್ರೆ, ಸ್ವಲ್ಪ ದೇವ್ರು ನಮ್ಮನ್ನ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ನಮ್ಮನ್ನ ಎತ್ಕೊಂತೀವಿ. ಇವಳಿಗೆ ಇನ್ನ ಮಗು ಆಗಿಲ್ಲ, ಅದು ಅಬಲ್ಸನೂ ಆಗ್ಬೋದು, ಅದು ಮಿಸ್ಗ್ಯಾರೇಜು ಆಗ್ಬೋದು, ಅದು ಹ್ಯಾಂಡಿಕ್ಯಾಪ್ಟು ಆಗ್ಬೋದು, ಇನ್ನ ಕಂಪ್ಲೀಟೇ ಆಗಿಲ್ಲ, ಸ್ವಲ್ಪ ಸ್ಟಾರ್ಟ್ ಆಯ್ತು, ಆಗ್ಲೇ ಬುದ್ಧಿ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಓದಿ. ಆಗ ಸಾರಯಳು ಅಬ್ರಾಮನಿಗೆ, ನನ್ನ ಗೋಳು ನಿನಗೆ ತಗಲಲಿ. ನನ್ನ ಗೋಳು, ಹೇಳಿ, ನನ್ನ ಗೋಳು ನಿನಗೆ ತಗಲಲಿ. ಓದಿ ಮುಂದೆ. ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದನಷ್ಟೇ, ಅವಳು ತಾನು ಬಸರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ಆಮೇನ್. ನಿನಗೂ ಇವಳಿಗೆ ಆ ಒಂದು ಆಪರ್ಚುನಿಟಿ ಸಿಕ್ಕಿರೋದೇ ಸಾರಾಯಿಂದ. ಈಗ ಸುಮ್ಮನೆ ಆಶೀರ್ವಾದ ಪ್ರಾರಂಭ ಆಯ್ತು ಅಷ್ಟೇ, ಇನ್ನ ನೋಡಿಲ್ಲ, ಇನ್ನ ಸಂಪೂರ್ಣ ಆಗಿಲ್ಲ. ಈಗ ಕಾರಣ ಆಗಿರೋ ಸಾರನ್ನೇ ಏನ್ ಮಾಡೋದು, ಇಗ್ನೋರ್ ಮಾಡೋದು. ಅರ್ಧ ಆಗ್ತದೆ. ನೀವ್ ಯಾರಾದ್ರೂ ಹಂಗಿದ್ದೀರೋ ಅಂದ್ರೆ ಆಗಾರ್ ನೀವು. ಮುಂದೆ ಓದಿ. ನಿನಗೂ ನನಗೂ ಯೆಹೋವನ ನ್ಯಾಯ ತೀರಿಸಲಿ ಎಂದು. ಆಮೇನ್ ಒಂದ್ ಮಾತು ಹೇಳ್ತಾರೆ ಗೊತ್ತಾ, ಮರ ಎಷ್ಟೇ ದೊಡ್ಡದಾದ್ರೂ ಬುಡನ ಮರಿಬಾರ್ದು ಅಂತ. ಓದಿ. ಅಬ್ರಾಮನು, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಈಗ ಅವಳು ಏನ್ ಮಾಡಿದ್ಲು, ಸುಮ್ಮನೆ ಇಗ್ನೋರ್ ಮಾಡಿದ್ಲು. ಒಂದು ಎಮ್ಮೆತನ ಅನ್ನೋದು ಅವಳಿಗೆ ಬಂತು. ಈಗ ಅವಳ ಪ್ರಾಣನೇ ಯಾರ ಕೈಲಿದೆ? ಯಾರೆಲ್ಲ ನಾವು ಎಮ್ಮೆಯಿಂದ ಇರ್ತೀವೋ, ನಮ್ಮ ಒಂದು ಜೀವ ಯಾವಾಗಲೂ ಮನುಷ್ಯನ ಭಿಕ್ಷೆಯಲ್ಲಿರುತ್ತೆ. ಅವರು ಒಳ್ಳೆಯವರಾಗಿದ್ರೆ ಉಳಿಸ್ಬೋದು, ಅವ್ರು ಕೆಟ್ಟವರಾಗಿದ್ರೆ ತೆಗಿಬೋದು. ದೇವ್ರ ಕೈಲಿ ಅದಿರೋಲ್ಲ. ಎಮ್ಮೆತನ ನಮ್ಮಲ್ಲಿದೆ ಅಂದ್ರೆ, ನನ್ನ ಒಂದು ಜೀವದ ಒಂದು ಯಜಮಾನ ಯಾರು ಅಂದ್ರೆ ನಾನು ಅಲ್ಲ, ನಾನು ಅಂದ್ಕೊಂಡಿರ್ತೀನಿ, ನಾನು ಅಲ್ಲ, ಬೇರೆ ಒಬ್ಬ ವ್ಯಕ್ತಿ. ಆಮೇನ್. ಇದು ನಿಮ್ಮೊಳಗೆ ಹೋಗ್ಲಿ. ಓದಿ. ಆಗ ಸಾರಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ಹೇಳಿ ಓಡಿ ಹೋದಳು. ಜೋರಾಗಿ ಹೇಳಿ, ಜೋರಾಗಿ. ಈ ಬಾಧೆಗೆ ಕಾರಣ ಯಾರು? ಸಾರಾನ? ಅಬ್ರಾಮ?
ಇಲ್ಲ ಅವಳ ಹಣ್ಣು ತಿನ್ಲಲ್ಲ ಅದ ಹಂಗೆ ನಿಮ್ಗೆ ಒಂದೊಂದು ಬಾಧೆ ಕಾರಣ ಯಾರು ಅಂದ್ರೆ ಸೈತಾನೂ ಅಲ್ಲ. ಆಯ್ತಾ, ಎಮ್ಮೆತನ ಒಂದಿದ್ದೆ ಅಷ್ಟೇ. ಆಮೇನ್. ಮುಂದೆ ಓದಿ. ಇನ್ನ ವಾಕ್ಯ ಪ್ರಾರಂಭ ಆಗಿಲ್ಲ. ಆಯ್ತಾ. ಅವಳು ಮರಳು ಕಾಡಿನಲ್ಲಿ ಸೂರ್ಯನ ಮಾರ್ಗದ ಹೊರತೆ ಹತ್ತಿರ ಇರುವಾಗ. ಮರಳು ಕಾಡು, ಜೋರಾಗಿ ಹೇಳಿ. ಮರಳು ಕಾಡು, ಜೋರಾಗಿ ಹೇಳಿ. ಮರಳು. ಈಗ ಓಡೋಗ್ತಾ ಇದ್ದಾಳೆ. ಓಡೋಗ್ತಾ ಇದ್ದಾಳೆ. ಯೆಹೋವನ ದೂತನು ಅವಳನ್ನು ಕಂಡು. ಜೋರಾಗಿ ಹೇಳಿ. ಯೆಹೋವನ ದೂತನು. ಇಲ್ಲಿ ಇಂಗ್ಲಿಷ್ ವರ್ಜನ್ ಅಲ್ಲಿ ಇದನ್ನ ಹೋದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರುತ್ತೆ, ದ ಏಂಜಲ್ ಆಫ್ ಯಾವೆ ಅಂತ. ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರುವಾಗೆಲ್ಲ ದೇವದೂತ, ಸಾಧಾರಣ ದೇವದೂತ ಅಲ್ಲ, ಯೇಸು ಕ್ರಿಸ್ತ ಹುಟ್ಟೋದ್ಗಿಂತ ಮುಂಚೆ ಭೂಮಿಯ ಮೇಲೆ ಮನುಷ್ಯನ ಒಂದು ಅವತಾರದಲ್ಲಿ ಬಂದು ವಿಸಿಟ್ ಮಾಡ್ತಾ ಇದ್ರು. ಆಮೇನ್. ಒಂದೊಂದ್ಸಲಿ ನಾವ್ ಎಷ್ಟೇ ಎಮ್ಮೆಲಿದ್ರು, ನಾವೆಷ್ಟೇ ನಮ್ಮ ಪರಿಸ್ಥಿತಿನ ನಮ್ಮ ಕೈಲಿ ಹಾಳು ಮಾಡ್ಕೊಂಡ್ರು, ಪ್ರೀತಿ ಮಾಡೋ ದೇವರೊಬ್ರು ಹುಡ್ಕೊಂಡು ಬರ್ತಾರೆ. ಆಮೇನ್. ಅವ್ರನ್ನ ಇನ್ನೊಂದು ಹೇಳಿದ್ರೆ, ನಮ್ಮ ಎಮ್ಮೆನೂ ಅವ್ರನ್ನ ನಮ್ಮಿಂದ ಬರೋ ತರ ತಡಿಯಕ್ ಆಗೋದಿಲ್ಲ. ಅಲ್ಲಿ ಪೌಲ್ ಹೇಳ್ತಾರಲ್ವಾ, ಕ್ರಿಸ್ತನ ಪ್ರೀತಿಯಿಂದ ನನ್ನ ಪಾಪ ಆಗಲಿ, ನನ್ನ ಅನೀತಿಗಳಾಗ್ಲಿ, ದೆವ್ವಗಳಾಗ್ಲಿ, ದೇವದೂತರುಗಳಾಗ್ಲಿ, ಯಾರು ನಮ್ಮಿಬ್ಬರನ್ನ ಬಿಡ್ಸಕ್ಕೆ ಆಗೋದಿಲ್ಲ ಅಂತ. ಆಮೇನ್. ಪಕ್ಕದಲ್ಲಿ ಹೇಳಿ, ನೀನ್ ಹೆಂಗೆ ಇದ್ರುನು, ಎಲ್ಲೇ ಇದ್ರುನು, ಎಲ್ಲೇ ಕಳ್ದೋಗಿದ್ರು, ನಿನ್ಗಂತ ಅವತ್ತು ದೇವ್ರು ಬಂದಿಲ್ಲ ಅಂದಿದ್ರೆ, ಅವತ್ತು ಯೇಸು ಕ್ರಿಸ್ತ ನಿನ್ನ ಹುಡುಕಿ ಬಂದಿಲ್ಲ ಅಂದಿದ್ರೆ, ಇವತ್ತೆಲ್ಲರೂ ವಾಲ್ ಪೇಪರ್ ಅಲ್ಲಿ ಇರ್ತಿದೆ ನೀನು ಅಂದ್ರೆ. ಆಮೇಲೆ ಒಂದ್ ನಿಮಿಷ ನಾವು ದೇವ್ರಿಗೆ ಸ್ತೋತ್ರ ಮಾಡೋಣ. ನಾನು ಅಜ್ಞಾನದಲ್ಲಿ ಕಳೆದೋಗಿದ್ದೆ, ನಾನು ಎಮ್ಮೆದಲ್ಲಿ ತುಂಬಿದ್ದೆ, ಆದ್ರೂ ನನ್ನ ನೀನು ಹುಡುಕಿ ಬಂದಲ್ಲ. ಸ್ತೋತ್ರ. ರೈಗನ ಫನಗನ ಗಷ್ಟಗೆದ್ಯಾತ. ಒಂದ್ ನಿಮಿಷ ರೈಗನ ಫನಗನ ಗಷ್ಟಗೆದ್ಯ. ನನ್ನ ಪರಿಸ್ಥಿತಿನ ನಾನೇ ಹಾಳು ಮಾಡ್ಕೊಂಡು ಓಡೋಗಿದ್ದೆ, ಆದ್ರೂ ನೀನ್ ನನ್ನ ಹುಡುಕಿ ಬಂದಲ್ಲ, ಆದ್ರೂ ನೀನ್ ನನ್ನ ನೋಡಿದ್ರಲ್ಲ. ಸ್ತೋತ್ರ ಏಸಪ್ಪ, ಯೇಸುವಿನ ನಾಮದಲ್ಲಿ ತಂದೆ. ಆಮೇಲೆ ಜೋರಾಗಿ ಹೇಳೋಣ. ಹೇಳಿ. ಅಲ್ಲಿಂದ ಓದಿ. ಅಲ್ಲಿಂದ. ಯೆಹೋವನ ದೂತನು ಅವಳನ್ನು ಕಂಡು, ಸಾರಯಳ ದಾಸಿಯಾದ ಆಗರಳೆ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು, ಅವಳು ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ. ಏನ್ ಹೇಳ್ತವ್ರಿ ದೇವರು? ತಗ್ಗಿಸ್ಕೊಳ್ಳೋರ್ಗೆ ತಗ್ಗಿಸ್ಕೊ ಅಂತ ಹೇಳಲ್ಲ ನಮ್ ದೇವ್ರು, ಗೊತ್ತಾ? ಅವರು ಟೈಮ್ ವೇಸ್ಟ್ ಮಾಡೋ ದೇವರಲ್ಲ. ತಗ್ಗಿಸ್ಕೊಂಡು ನಡೀತಾ ಇದ್ದಾನೆ ಅವನು, ಮೊದ್ಲಿಂದಾನೆ ಆಟೋಮೆಟಿಕ್ ಆಗಿ. ಅಂದ್ರೆ ಹೋಗ್ಬಿಟ್ಟು ಇವರು ತಗ್ಗಿ ನಡಿ ಅಂತ ಹೇಳಲ್ಲ. ಇವತ್ತು ದೇವ್ರು ಇದನ್ನ ಮಾತಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಸುಮ್ನೆ ಮಾತಾಡೋ ದೇವ್ರಲ್ಲ. ಎಷ್ಟು ಜನ ಗೊತ್ತು? ನಾವು ಗೊತ್ತಿಲ್ದಿರ ಎಮ್ಮೆ ತುಂಬಿದೆ ನಮ್ಗೆ. ಹೇಳಿ, ಏಸಪ್ಪ ನನ್ನ ಇವತ್ತು ಸರಿಪಡಿಸಿದ್ದಕ್ಕೆ ಸ್ತೋತ್ರ. ತಗ್ಗಿ ನಡೆಯೋದನ್ನ ಕಲಿಸಿ. ಮತ್ತೆ ಅವರು ಯಾಕೆ ಗೊತ್ತಾ, ಸಾರಳ ಹತ್ರ ಹೋಗು ವಾಪಸ್ ಹೋಗು ಅಂದ್ರೆ, ಸಾರಳ ಹತ್ರ ವಾಪಸ್ ಹೋಗು ಅಂತ ಹೇಳಿದ್ದು. ಮತ್ತೆ ಅವಳು ನಿನ್ನ ಕಲಿಸ್ತಾಳೆ. ಇವತ್ತು ನಾವು ಈಗ ಒಂದು ಪ್ರಾರ್ಥನೆ ಮಾಡಿದ್ವಲ್ಲ ನಾವು ಪವಿತ್ರಾತ್ಮನ ಹತ್ರ, ನಮಗೆ ಮತ್ತೆ ತಗ್ಗಿ ನಡೆಯೋದನ್ನ ಕಲಿಸು ಅಂತ. ನಿಮ್ಗೆ ಅವ್ರು ಕಲಿಸ್ತಾರೆ, ನಡೆಯೋ ತರ ಶಕ್ತಿಯನ್ನು ಅವ್ರು ಕೊಡ್ತಾರೆ. ಮತ್ತೆ ಬಿಟ್ಟು ಓಡೋಗ್ಬಾರ್ದು ಅಷ್ಟೇ. ನೀವು ಎಷ್ಟು ಜನ ಹೇಳ್ತೀರಾ ಈ ಸಲ ಬಿಟ್ಟು ಓಡೋಗಲ್ಲ? ಎಷ್ಟು ಜನ ಈಗಲೂ ಕೈ ಎತ್ತುತ್ತಾ ಇಲ್ಲ? ಆಮೇನ್. ಯಾವಾಗ್ಲೂ ಅಷ್ಟೇ. ಎಮ್ಮೆಯಿಂದ ಮಾಡಿದ್ಲು ಇವಳು, ಏನೋ ಮಾಡಿದ್ಲು. ಇವಳದು ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಇತ್ತು, ಸಾರಾಲಿಂದ ಆಶೀರ್ವಾದ ಆಯ್ತು. ಈಗ ಅವಳು ಎಲ್ಲೋಗ್ತಾ ಇದೆಯಾ ಅಂತ ದೇವ್ರು ಯಾಕೆ ಕೇಳಿದ್ರು ಅಂದ್ರೆ, ಏನು ಇಲ್ವೇ ಇಲ್ಲ ಅವಳಿಗೆ, ಯೋಚನೆನೇ ಇಲ್ಲ, ಫ್ಯೂಚರ್ ಏನು ಇಲ್ವೇ ಇಲ್ಲ. ಎಮ್ಮೆಯಿಂದ ಇರುವಾಗೆಲ್ಲ ಹಿಂಗೆ ಇರುತ್ತೆ. ನಾವು ಪ್ರಾರಂಭ ಗೊತ್ತು, ಯಾವಾಗ ಅಂತ್ಯ ಆಗ್ತೀವಂತ ಗೊತ್ತಿರಲ್ಲ. ಅದಕ್ಕೆ ವಾಕ್ಯದಲ್ಲಿ ಏನಿದೆ ಗೊತ್ತೋ, ನಿನ್ನ ತಂದೆ ತಾಯಿನ ನೀನು ಗೌರವ ಕೊಡು, ಅಂದರೆ ಅವ್ರ ಹತ್ರ ನೀನು ತಗ್ಗಿಸ್ಕೊ, ಅವಾಗ ಬಹುಕಾಲ ಬದುಕ್ತೀಯ. ಇಲ್ಲ ಅಂದರೆ ಅರ್ಧ ಮಧ್ಯರಾತ್ರಿಲಿ ಆರೋಗ್ಯ ದೀಪ ಥರ. ಅಂದರೆ ಯಾವಾಗ ಆರೋಗ್ತೀಯೋ ಗೊತ್ತಿಲ್ಲ, ಯಾವಾಗ ನಿಂದು ಮುಗಿಯುತ್ತೋ ಗೊತ್ತಿಲ್ಲ. ಎಷ್ಟು ಜನ ಹೇಳ್ತೀರ ನನಗೆ ದೀರ್ಘ ಆಯುಷ್ ಬೇಕು, ನಾನು ಆಕಸ್ಮಿಕವಾಗಿ ಸಾಯಬಾರ್ದು? ಎಷ್ಟು ಜನ ಹೇಳ್ತೀರಾ? ನೀವು ಇದನ್ನ ಬಯಸ್ತೀರಾ? ಅಂದ್ರೆ
ನಾವು ಈ ಒಂದು ಗುಣನ ತೆಗೆದುಹಾಕ್ಬಿಡ್ಬೇಕು. ನಮ್ಮನ್ನ ಮಧ್ಯರಾತ್ರಿಲಿ ಆರಿಸೋ ಒಂದು ಗುಣ ಯಾವುದು ಅಂದ್ರೆ ಎಮ್ಮೆತನ. ಅದು ಆಮೇನ್ ಹೇಳಿ, ಏಸಪ್ಪ ನನ್ನ ಹತ್ರ ಇರೋದೆಲ್ಲ ನೀನು ಕೊಟ್ಟಿರೋದು. ನನ್ಗೆ ಎಮ್ಮೆ ಪಡಕ್ಕೆ ಯಾವ್ದು ಕಾರಣಗಳೇ ಕಾಣಿಸ್ತಾ ಇಲ್ಲ ಈಗ. ಆಮೇನ್. ಓದಿ, ಮುಂದೆ ಓದಿ. ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು. ಆಮೇನ್. ಓದಿ ಓದಿ. ಹಿಂದಿರುಗಿ, ಅಲ್ಲಿಂದ ಇನ್ನೊಬ್ರು ಓದಿ. ಹಿಂದಿರುಗಿ ಹೋಗಿ, ಎಷ್ಟನೇ ವಚನ ಅದು? 9 ಓದಿ. ಅದಕ್ಕೆ ಯೆಹೋವನು, ಇನ್ನೊಬ್ರು ಓದಿ. ಇತ್ ಕಡೆ ಓದಿ, ಇತ್ ಕಡೆ ಓದಿ ಅದಕ್ಕೆ ಯೆಹೋವನ ದೂತನು, ಜೋರಾಗಿ. ಅದಕ್ಕೆ ಯೆಹೋವನ ದೂತನು, ಹಾ. ನಿನ್ನ ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ, ಹೇಳಿ ಹಿಂತಿರುಗಿ ಹೋಗಿ. ಹಿಂತಿರುಗಿ ಹೋದಾಗ ಹಿಂಗೆ ಮುಂದೆ ಹೋದ್ರೆ ವಾಗ್ದಾನ ಇಲ್ಲ. ಎಮ್ಮೆ ತಂದಲ್ಲಿ ಹಂಗೆ ಕಂಟಿನ್ಯೂ ಮಾಡಿದ್ರೆ ವಾಗ್ದಾನ ಇಲ್ಲ. ಏನಾದ್ರೂ ನಾನು ಮನಸ್ಸು ಬದಲಾವಣೆ ಮಾಡ್ಕೊಳ್ತೀನಿ, ನಾನು ತಗ್ಗಿಸ್ಕೊಳ್ತೀನಿ ಅಂತ ವಾಪಸ್ ಹೋದ್ರೆ ವಾಗ್ದಾನ ಇದೆ. ವಾಗ್ದಾನ ಮುಖ್ಯನಾ, ಮರ್ಯಾದೆ ಮುಖ್ಯನಾ? ಜನಾಂಗವಾಗ ಆಗೋದು ಮುಖ್ಯನಾ? ಇಲ್ಲ ಈ ಬಂದ್ಲು ನನ್ನ ಹತ್ರನೇ ವಾಪಸ್ಸು, ಈಗ ಅವಳು ಹೇಳ್ತಾಳೆ ಈಗ ನನ್ನ ಮರ್ಯಾದೆ ಹೋಗತ್ತೆ, ಇದು ಮುಖ್ಯನಾ? ಮರ್ಯಾದೆ ಮುಖ್ಯನಾ, ವಾಗ್ದಾನ ಮುಖ್ಯನಾ? ವಾಗ್ದಾನ ಇದೇನ್ ಗೊತ್ತಾ, ಒಂದ್ ಇಟ್ಕೊಂಡ್ರೆ ಒಂದ್ ಇಟ್ಕೊಳಕ್ಕಾಗಲ್ಲ. ಮರ್ಯಾದೆನ ಕಾಪಾಡ್ಕೊಂಡ್ರೆ ವಾಗ್ದಾನನ ಕಾಪಾಡ್ಕೊಳಕ್ಕಾಗಲ್ಲ, ವಾಗ್ದಾನನ ಕಾಪಾಡ್ಕೊಂಡ್ರೆ ಮರ್ಯಾದೆನ ಕಾಪಾಡ್ಕೊಳಕ್ಕಾಗಲ್ಲ. ನಾನಿವತ್ತು ಬಿರಿಯಾನಿ ಕೊಡ್ತಾ ಇದ್ದೀನಿ ನಿಮ್ಗೆ, ಹೆವೆನ್ ದಮ್ ಬಿರಿಯಾನಿ. ಎರಡನ್ನ ಇಟ್ಕೊಳಕ್ಕಾಗಲ್ಲ. ದೇವ್ರು ಹೇಳ್ತಾರೆ, ಒಂದನ್ನ ದ್ವೇಷ ಮಾಡಿದ್ರೆ ಒಬ್ಬನ್ನ ನೀವು ಸೇವಿಸ್ಬೋದು. ಈ 2 ದೋಣಿಗಳಲ್ಲಿ ಪ್ರಯಾಣ ಮಾಡಿದ್ರೆ ಯಾವ ಊರಿಗೂ ಸೇರಲ್ಲ. ಯಾವ ಊರಿಗೂ ಸೇರಲ್ಲ ಅಂದ್ರೆ ಮತ್ತೆ ಹಂಗೆ ಸೆಂಟ್ರಲ್ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ. ಅಲ್ಲಿ ಅದೊಂದೂರು ಇದೊಂದೂರು, ಸೆಂಟ್ರಲ್ ಎಲ್ಲಿ ಕಳೆದೋಯ್ತಾನೋ ಗೊತ್ತಿಲ್ಲ. ಪಕ್ಕದಲ್ಲಿ ಹೇಳಿ, ಇಲ್ದಿರೋದ್ ಮರ್ಯಾದಿನ ಕಾಪಾಡ್ಕೊಳಕ್ ಹೋದ್ರೆ ವಾಗ್ದಾನ ನೆರವೇರಲ್ಲ. ಒಂದ್ ನಿಮಿಷ ಇದೆಲ್ಲ ಸೈಡಿಗೆ ಬಿಟ್ಬಿಡಿ. ಒಳ್ಳೆ ನಾನು ಏನಿದೆ ಮರ್ಯಾದೆ ಕಾಪಾಡ್ಕೊಳ್ಳೋ ಅಂಥದ್ದು ಏನ್ ಮಾಡಿದೀನಿ? ಏನಾದ್ರೂ ಮಾಡಿದೀವ? ಇದೊಂದು ತಲೆಗೆ ಬಂದ್ರೆ ಸಾಕು. ಇನ್ನ ಬಸರಾಗಿರೋದು ಅಷ್ಟೇ. ಆಗ್ಲೇ ಎಮ್ಮೆ ಇನ್ನ ನಾನು ಚಿಕ್ಕದಾಗಿ ಮಾಡ್ತಾ ಇರೋದು. ಅವ್ರು ಮ್ಯಾರಿ ಮಾಡ್ತಾಗೆ ಅವ್ರು ಬೈತಾರೆ, ನೀನ್ ಮಾಡ್ತಾ ಇರೋದೇ ಸ್ವಲ್ಪ, ಅದಲ್ಲೂ ಗುಂಡ್ಗುಟ್ಕೊಂಡು ಮಾಡ್ತಿದ್ಯಾ ಅಂತ. ಅಡುಗೆ ಮಾಡ್ತಾ ಇರೋದು ಯಾರು ಮಾಡಲ್ವಾ? ಅದು ಮಾಡ್ತಾ ಇರೋದು ಸ್ವಲ್ಪ, ಅದಲ್ಲೂ ಗುಂಡ್ಗುಟ್ಕೊಂಡು ಸ್ವಲ್ಪದಲ್ಲಿ ಗುಂಡ್ಗುಟ್ಟು ಹೋದಾಗ ಹೆಚ್ಚಿನ ಸಿಗಲ್ಲ. ಸ್ವಲ್ಪದಲ್ಲಿ ನಂಬಿಗಸ್ತರಾಗಿ ಸ್ತೋತ್ರ ಹೇಳ್ಕೊಂಡು ಅದಲ್ಲಿ ನಾವು ಸ್ವಲ್ಪದಲ್ಲಿ ನಂಬಿಗಸ್ತಿಕೆನ ತೋರಿಸ್ಕೊಂಡು ನಮ್ಮಲ್ಲಿರೋ ತಗ್ಗಿಸುವಿಕೆಯನ್ನು ತೋರಿಸ್ಕೊಳ್ಳುವಾಗ ದೇವರು, ಇವಳು ಕೆಲಸದವಳಿಂದ ಹುಟ್ಟಿದಲ್ಲ ಮಗು, ಅದು ಇದು ಏನು ನೋಡ್ತಾ ಇಲ್ಲ, ಅವ್ರು ಕೆಟ್ಟದೇ ನೋಡ್ತಾ ಇಲ್ಲ, ಅವ್ರು ವಾಗ್ದಾನ ಮಾಡ್ತವ್ರೆ. ಜನಾಂಗ ಇದರಿಂದನೂ ನಾನು ಜನಾಂಗ ಮಾಡ್ತೇನೆ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಹೇಳ್ತೀನಿ. ಜೋರಾಗಿ ಹೇಳಿ, ಮರ್ಯಾದೆ ಇದ್ರೆ, ಮರ್ಯಾದೆ ಕಾಪಾಡ್ಕೊಂಡ್ರೆ ವಾಗ್ದಾನ ಕಾಪಾಡ್ಕೊಳಕ್ಕಾಗಲ್ಲ. ವಾಗ್ದಾನ ಕಾಪಾಡ್ಕೊಂಡ್ರೆ ಮರ್ಯಾದೆ ಕಾಪಾಡ್ಕೊಳಕ್ಕಾಗಲ್ಲ. ಆಮೇನ್. ದೇವ್ರು ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ. ಹೇಳಿ, ಇಲ್ದಿರ ಮರ್ಯಾದೆನ ಕಾಪಾಡ್ಕೊಳಕ್ ಹೋಗಿ ಜನಾಂಗ ಆಗೋದನ್ನ ಮಿಸ್ ಮಾಡಬೇಡ ಅಂತ ಹೇಳಿ. ಇನ್ನೊಬ್ರಿಗೆ ಹೇಳಿ, ಜನಾಂಗ ಆಗೋದನ್ನ ಮಿಸ್ ಮಾಡಬೇಡ. ನಿನ್ ಮೇಲೆ ಇರೋ ಅಭಿಷೇಕ ಅದು ಲೋಕಲ್ ಅಲ್ಲ, ಅದು ಗ್ಲೋಬಲ್ ಲೆವೆಲ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಅಂದ್ರೆ ದೇಶಗಳಿಗೆ ಆ ಅಭಿಷೇಕ ಬೇಕು. ನೀನ್ ಇಲ್ಲೇ ರಾಜ್ಯದ ಮಟ್ಟಿಗೆ ಎಮ್ಮೆ ತೋರ್ಸ್ಕೊಂಡಿದ್ರೆ ದೇಶನ ಆಳಕ್ಕಾಗಲ್ಲ ನಾವು. ಆಮೇಲೆ ಹೇಳಿ, ಏಸಪ್ಪ ನಮ್ಗೆ ತಗ್ಗಿಸುವಿಕೆ ಹೇಳ್ಕೊಡ್ತಾ ಇದ್ದೀರಾ, ಸ್ತೋತ್ರ. ಇನ್ನ ಸಂದೇಶ ಪ್ರಾರಂಭ ಆಗಿಲ್ಲ, ಆದ್ರೂ ದೇವ್ರು ಮಾತಾಡ್ತಾ ಇದ್ದಾರೆ. ಆಮೇಲೆ ಮುಂದೆ ಹೋಗೋಣ, ಓದಿ. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು. ಆಮೇನ್. ತಂದೆ ಅಬ್ರಾಮ್ಗಿರೋ ಆಶೀರ್ವಾದ ಎಲ್ಲವನ್ನ ಸೇಮ್ ಇವಳು ಆಳು ಅಂತಾನು ನೋಡ್ತಾ ಇಲ್ಲ. ಆಗರ್ ಇವಳು ಈಜಿಪ್ಷಿಯನ್, ಇವಳು ಐಗುಪ್ತ ದೇಶದವಳು, ಇವಳು ನಾನು ಆಯ್ಕೆ ಮಾಡಿದ್ದು ಅಬ್ರಾಮ್ಗೆ ಸೇರಿದವಳಲ್ಲ. ಇವಳು
ಇವಳು ಒಟ್ಟು ಇವಳು ವಿಗ್ರಹಾರಾಧನೆ ಮಾಡೋಳು, ಇವಳು ಬೇರೆ ದೇವ್ರನ್ನ ನಂಬಿರೋಳು, ಅದ್ಯಾವುದು ನೋಡ್ತಾ ಇಲ್ಲ ಈ ದೇವ್ರು ಏನ್ ಮಾಡ್ತಾವ್ರೆ. ನೀನ್ ತೆಗ್ಗಿಸ್ಕೊಳ್ಳೋದು ಒಂದು ಕಲ್ತ್ರೆ ನಾನು ನಿನ್ಗೆ ಅರ್ಥ ಆಗ್ತಾ ಇದೆಯಾ? ನಮ್ನ ಈಗ ಆಯ್ಕೆ ಮಾಡಿದ್ದಾರೆ ಅಂದ್ರೆ ನಮ್ ಪಿತೃಗಳನ್ನ ನೋಡಿಲ್ಲ ಅವರು, ಇವನ್ ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿದ್ದಾನೆ ಅಂತ ನೋಡಿಲ್ಲ, ಇವನ್ಗೆ ಎಷ್ಟು ಜ್ಞಾನ ಇದೆ ಅಂತ ನೋಡಿಲ್ಲ, ಇವನ್ನ ಇಟ್ಕೊಂಡ್ರೆ ನನ್ಗೆ ಏನೆಲ್ಲ ಉಪಯೋಗ ಬರುತ್ತೆ ಅದ್ಯಾವುದು ನೋಡಿಲ್ಲ. ಸುಮ್ಮನೆ ಅವ್ರು ವಾಗ್ದಾನಗಳು ಮಾಡುವಾಗ ನಮ್ಗೀಗ ಮರ್ಯಾದೆ, ನಮ್ಗೆ ಈಗ ಇಲ್ದಿರೋದೆಲ್ಲ ಇಷ್ಟು ದಿನ ಇಲ್ದಿರೋದೆಲ್ಲ ಈಗ ಬಂತು ಅಂದ್ರೆ ಅದು ನ್ಯಾಯ ಅಲ್ಲ. ಅದು ನಮ್ಗಾಗಿ ಒಬ್ಬ ಪ್ರಾಣ ಕೊಟ್ಟಿರೋನ್ಗೆ ಅನ್ಯಾಯ ಮಾಡ್ತಾರದ್ ನಾವು. ಆಮೇನ್. ನಿಮ್ಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೀವು ತಮಿಳ್ ಚರ್ಚ್ಗೆ ಹೋಗ್ಬೇಕು, ಮುಂದೆ ಓದಿ. ಭಾಷೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಇಷ್ಟು ಸುಲಭವಾಗಿ ಹೇಳ್ತಾ ಇದ್ದೀನಿ, ಅದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಎಷ್ಟನೇ ವಚನ? 11 ಓದಿ. ಯೆಹೋವನ ದೂತನು ಅವಳಿಗೆ, ನೀನು ಬಸರಾಗಿದ್ದೀ ಅಷ್ಟೇ. ಅಷ್ಟೇ, ಜೋರಾಗಿ ಹೇಳಿ. ಇನ್ನ ಈಗ ಪ್ರಾರಂಭ ಆಗಿದೆ ಅಷ್ಟೇ ನಿನ್ನ ಆಶೀರ್ವಾದ. ಪಕ್ಕದಲ್ಲಿ ಹೇಳಿ, ಈಗ ಪ್ರಾರಂಭ ಆಗಿರೋದು ಅಷ್ಟೇ. ಈಗಲೇ ಮರ್ಯಾದೆ ಕಾಪಾಡ್ಕೊಳಕ್ ಹೋಗ್ಬೇಡ. ಆಮೇಲೆ ಮುಂದೆ ಓದಿ. ನಿನಗೆ ಮಗನು ಹುಟ್ಟುವನು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿ ಕೊಟ್ಟದರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು. ಜೋರಾಗಿ ಹೇಳಿ, ಇಷ್ಮಾಯೇಲ್. ಅವನು ಕಾಡು ಗದ್ದೆಯಂತೆ ಇರುವನು. ಇವರು ದೇವ್ರು ನೋಡಿ ನಿಲ್ಸ್ತಾನೆ ಇಲ್ಲ. ಹಂಗೆ ವಾಗ್ದಾನಗಳನ್ನ ಕೊಡ್ತಾನೆ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಹಿಂದೆ ಹೋಗು, ನೀನ್ ಹಿಂದಿರ್ಗು, ನೀನ್ ತಗ್ಗಿಸ್ಕೋ. ಯಾವಾಗ ನಾವು ತಗ್ಗಿಸ್ಕೊಂಡಿರ್ತೀವೋ ಅವಾಗ ವಾಗ್ದಾನಗಳಿಗೆ ಕೊನೆನೇ ಆಗೋದಿಲ್ಲ. ಪ್ರವಾದನೆಗಳಿಗೆ ಕೊನೆನೇ ಆಗೋದಿಲ್ಲ. ದೇವ್ರು ಮಾತಾಡ್ತಾನೆ ಇರ್ತಾರೆ. ಹೇಳಿ ದೇವ್ರು ಮಾತಾಡ್ತಾನೆ ಇರ್ತಾರೆ. ಒಂದೊಂದು ಸೆಕೆಂಡ್ ವಾಗ್ದಾನ ಮಾಡ್ತಾ ಇರ್ತಾರೆ. ಆಮೇಲೆ ಒಂದೊಂದೇ ಸರಿಪಡ್ಸಕ್ ಹೋಗ್ತಾರೆ. ಆಗ್ಲೇ ಮಗು ಇಲ್ಲ, ಆಗ್ಲೇ ಆ ಮಗು ಯಾವುದು ಗಂಡ ಹೆಣ್ಣ ಅಂತ ಹೇಳ್ತಾರೆ. ಇವಳು ಆಯ್ತು ಇನ್ನೊಂದು ಹೆಜ್ಜೆ ಹಿಂದೆ ಹೋಗ್ತಾಳೆ, ನಾನು ಹೋಗ್ತೀನಿ ಸರಿ ಅಂತ. ಅವನ್ ಹೆಂಗ್ ಬದುಕ್ತಾನೆ ಅಂತ ಹೇಳ್ತಾರೆ, ಅವನ್ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ, ಅವನ ಗುಣ ಹೆಂಗಿರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಇಷ್ಟು ಆಳವಾಗಿ ನಿಮ್ ಜೀವಿತವಂದ ಮೇಲೆ ಅವರು ವಾಗ್ದಾನಗಳನ್ನ ಮಾಡ್ಬೇಕಂದ್ರೆ ನಾವು ಮಾಡ್ಬೇಕಾಗಿರೋದು ಒಂದೇ ಒಂದು, ಏನು ಅದು ತಗ್ಗಿಸ್ಕೊಳ್ಳೋಣ. ತಗ್ಗಿಸ್ಕೊಳ್ಳೋದಂದ್ರೆ ಏನಂದ್ರೆ ಕೈ ಕಟ್ಕೊಂಡು ನಡೆಯೋದು, ಹಿಂದೆ ಕಟ್ಕೊಂಡು ನಡೆಯೋದು, ನಿಧಾನಕ್ಕೆ ನಡೆಯೋದು, ಇದು ಯಾವುದು ಅಲ್ಲ. ಯಾವುದು ಅಂದ್ರೆ ಇಲ್ದಿರೋ ಮರ್ಯಾದಿನ ಕಾಪಾಡ್ಕೊಳಕ್ ಹೋಗ್ಬಾರ್ದು ದೇವ್ರ ಹತ್ರ. ಆಯ್ತಾ? ಏಸಪ್ಪ ನಾನು ಯಾಕೆ ಪ್ರಾಫಿಟ್ ಚಿನ್ಮಯ ಅಂತ ಕರೆದಿಲ್ಲ ಅಂತ ಹೇಳ್ಬಾರ್ದು. ಆಮೇಲೆ ಓದಿ, ಮುಂದೆ ಓದಿ. ಎಷ್ಟು ಜನ ಜೊತೆ ದೇವ್ರು ಮಾತಾಡ್ತಾ ಇದ್ದಾರೆ, ಕೈಗಳನ್ನ ತೋರಿಸ್ತೀರಾ? ಆಮೇಲೆ ಅವನು ಎಲ್ಲರ ಮೇಲೆ ಕೈ ಎತ್ತುವನು, ಹಾಗೆಯೇ ಅವನ ಮೇಲೆ ಎಲ್ಲರ ಕೈ ಎತ್ತುವರು. ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯೇ ವಾಸವಾಗಿ. ಎಷ್ಟು ಮುಂದೆ ದೇವ್ರು ಹೋಗ್ತಾ ಇದಾರೋ, ಒಂದು 30-40 ವರ್ಷನ ಕವರ್ ಮಾಡ್ತವ್ರೆ ಅಲ್ಲಿ. ಓದಿ. ತನ್ನ ಅಣ್ಣ ತಮ್ಮಂದಿರ ನಡುವೆ ಎದುರುಗಡೆಯೇ ವಾಸವಾಗಿರುವನೆಂದು ಹೇಳಿ ಹೋದನು. ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ. ಆಮೇಲೆ ಹೇಳಿ ನನ್ನನ್ನು ನೋಡುವಾತನು. ಜೋರಾಗಿ ಹೇಳಿ ನನ್ನನ್ನು ನೋಡುವಾತನು. ಜೋರಾಗಿ ಹೇಳಿ ಹೇಳ್ರೋಹಿ. ಜೋರಾಗಿ ಹೇಳ್ರೋಹಿ ಅಂದ್ರೆ ನನ್ನನ್ನು ನೋಡುವಾತನು. ಆಮೇಲೆ ನನ್ನನ್ನು ನೋಡುವಾಗ ಇವ್ರು ಹೆಂಗೆ ನೋಡಿದ್ರು ಅಂದ್ರೆ, ನಮ್ಮನ್ನೆಲ್ಲ ದೇವ್ರು ನೋಡುವಾಗ್ಲೂ ನಾವು ಆಗಾರ್ ಥರನೇ ಮುಂದೆ ಎಲ್ಲೋಗ್ತಾ ಇದ್ದೀವಿ ಗೊತ್ತಿಲ್ಲ ಜೀವನದಲ್ಲಿ. ಹಿಂದೆ ಒಂದು ಪ್ರಾರಂಭ ಗೊತ್ತು, ಯಾವತ್ತೋ ಒಂದಿನ ಚರ್ಚಿಗೆ ಕೇಕ್ ಕೊಡ್ತಾರೋ, ಬಿರಿಯಾನಿ ಕೊಡ್ತಾರೋ, ಇಲ್ಲ ಆರೋಗ್ಯ ಬೇಕೋ, ಹೆಂಗೋ ಒಟ್ಟು ಹೋಗ್ಬಿಟ್ವಿ ಚರ್ಚ್ಗೆ, ಅದೊಂದು ಗೊತ್ತು ಅಷ್ಟೇ. ಈಗ ಎಲ್ಲೋಗ್ತಾ ಇದೀವಿ ಗೊತ್ತಿಲ್ಲ. ಈಗ ದೇವರು ಇದ್ರ ಸೆಂಟ್ರಲ್ಲಿ ಅವರು ಏನ್ ಮಾಡಿದ್ರು, ಅಡ್ಡ ಬಂದು ಅವರು ನೋಡುವಾಗ ಹೆಂಗೆ ನೋಡಿದ್ರು ಅಂದ್ರೆ, ಇದ್ಯಾವುದು ನೋಡ್ತಾ ಇಲ್ಲ. ಈಗ ನಮ್ಮ ಎಲ್ಲ ಹಿನ್ನೆಲೆಗಳನ್ನ ನೋಡ್ತಾ ಇಲ್ಲ. ಅವರು ಏನ್ ತಪ್ಪು ಮಾಡ್ಕೊಂಡು ಬಂದ್ಲು ಇವಳು, ಈ ತಪ್ಪಿಗೆಲ್ಲ ಇವಳಿಗೆ ಶಿಕ್ಷೆ ಆಗ್ಬೇಕು, ಇವಳು ಸಾಯ್ಬೇಕು, ಇವಳು ಸಾಯ್ಬೇಕು, ಇವಳು ಒಳಗಡೆ ಇರೋ ಮಗುನು ಸಾಯ್ಬೇಕು ಅಂದ್ರೆ ಎಲ್ರೋಹಿ ಆಗಿ ಇವ್ರು ಇರುವಾಗ ನಮ್ಮನ್ನು ನೋಡುವಾಗ ಈಗ ನಾನು ಅವ್ರ ಮುಂದೆ ಇರ್ತೀನಿ ಅಂದ್ರೆ ದೇವ್ರ ಮುಂದೆ ಎಲ್ಲ ಹಿಂಗೆ ಅನ್ಫೋಲ್ಡ್ ಆಗುತ್ತೆ. ಅನ್ಫೋಲ್ಡ್ ಅಂದ್ರೆ ನನ್ನ ಎಲ್ಲ ನೆನ್ನೆ ದಿನಗಳು ಅವ್ರ ಮುಂದೆ ಕಾಣಿಸುತ್ತೆ, ನಂದು ಇವತ್ತಿನ ದಿನಗಳು ಕಾಣಿಸುತ್ತೆ, ಮುಂದೆ ದಿನಗಳು ಕಾಣಿಸುತ್ತೆ ಅವ್ರಿಗೆ.
ಅರ್ಥ ಆಗ್ತಾ ಇದೆಯಾ? ನಿನ್ನೆ ದಿನಗಳನ್ನ ನೋಡ್ತಾರೆ, ಅದಲ್ಲಿ ತಪ್ಪುಗಳು ತುಂಬಿದೆ. ಆಯ್ತಾ? ಆಗರ್ನ ಜೀವಿತ ನಿನ್ನೆ ದಿನ ಎಲ್ಲ ತಪ್ಪು, ಯಾಕಂದ್ರೆ ಹೆಮ್ಮೆಯಿಂದ ತುಂಬಿದೆ. ಹಂಗೆ ನಮ್ಮನ್ನ ಈಗ ದೇವ್ರು ನೋಡುವಾಗ ನಿನ್ನೆ ಮೊನ್ನೆ ಹೋದ ವರ್ಷ ಆ ವರ್ಷ ಈ ವರ್ಷ ಎಲ್ಲ ನೋಡ್ಕೊಂಡು ಬಂದ್ರೆ ತಪ್ಪುಗಳಿಂದ ತುಂಬಿದೆ ಇದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ನೋಡುವಾಗ ನಿಮ್ಮನ್ನ ನೋಡ್ತಾರೆ ಅಂದ್ರೆ ನಿಮ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರು ಕಾಣಿಸುತ್ತೆ ದೇವ್ರಿಗೆ. ಈಗ ಏನ್ ಮಾಡ್ತಾ ಇದ್ರಿ, ನಿನ್ನೆ ಏನ್ ಮಾಡ್ತಾ ಇದ್ರಿ, ಹಳೆ ಜೀವಿತದಲ್ಲಿ ಏನ್ ಮಾಡ್ತಾ ಇದ್ರಿ, ಮುಂದೆ ಏನ್ ಮಾಡ್ತೀರಾ ಎಲ್ಲ ಕಾಣಿಸುತ್ತೆ. ದೇವರು ನೋಡುವಾಗ ಹೆಂಗೆ ನೋಡ್ತಾರೆ ಅಂದ್ರೆ ಇದನ್ನ ಅವಾಯ್ಡ್ ಮಾಡ್ತಾರೆ, ಅವರೇ ಅವಾಯ್ಡ್ ಮಾಡ್ತಾರೆ. ಯೆರೆಮೀಯದಲ್ಲಿ ಒಂದು ವಾಕ್ಯ ಇದೆ ನೋಡೋಣ, 29:11. ಅಲ್ಲ ಇಬ್ರಿಯ 8:12. ಇಬ್ರಿಯ 8:12. ಎಷ್ಟು ಜನದ ಜೊತೆ ದೇವ್ರು ಮಾತಾಡ್ತಾ ಇದ್ದಾರೆ ಆಮೇಲೆ? ಇಬ್ರಿಯ 8:12. ಇವತ್ತೇ ಓದ್ತೀರಾ? ಜೋರಾಗಿ ಓದಿ ಬ್ರದರ್. ಹಾ, ವಿಷಯವಾಗಿ ಹಾ, ಕ್ಷಮೆಯುಳ್ಳವನಾಗಿರುವೆನು. ಆಮೇನ್. ಅವರ ಪಾಪಗಳನ್ನು ಹ್ಮ್, ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಆಮೇನ್. ಅಂದ್ರೆ ಇನ್ನೊಬ್ರು ಓದಿ. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಹಾ. ಕ್ಷಮೆ ಉಳ್ಳವನಾಗಿರುವೆನು, ಹ್ಮ್. ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಈಗ ಅವರು ನನ್ನ ನೋಡ್ತಾರೆ, ಎಲ್ರೋಹಿ ಆಗಿರೋದ್ರಿಂದ ಅವ್ರು ನನ್ನ ನೋಡ್ತಾರೆ. ಹೇಳಿ ನನ್ನ ಕಾಣುವಾತನು, ನನ್ನ ಕಾಣುವಾಗ ನನ್ನ ನೆನ್ನೆ ದಿನಗಳು ಕಾಣಿಸುತ್ತೆ. ಏನೇನೆಲ್ಲ ಮಾಡಿದೆ ನಾನು, ಏನೇನೆಲ್ಲ ಕೆಟ್ಟದ್ದು ಮಾಡ್ತಾ ಇದ್ದೆ, ಕೆಟ್ಟದ್ದು ಯೋಚನೆ ಮಾಡ್ತಾ ಇದ್ದೆ, ಕೆಟ್ಟ ಗುಣಗಳು ನನಗಿತ್ತು. ಆವಾಗ ಅವ್ರೊಳಗಡೆನೆ ಅವ್ರು ಏನು ಹೇಳ್ಕೊಳ್ತಾರಂತೆ, ಇವನ್ ಪಾಪಗಳನ್ನ ನಾನು ನೆನಪಿಗೆ ಇಟ್ಕೋಬಾರ್ದು, ಇವನ್ ಮಾಡಿದ್ದು ದುಷ್ಟ ಕಾರ್ಯಗಳನ್ನ ನಾನು ನೆನಪಿಗೆ ಇಟ್ಕೊಳ್ಬಾರ್ದು, ಇವನ ಒಂದು ನಿನ್ನೆ ದಿನದ ಮೇಲೆ ನಾನು ಇವನ ಫ್ಯೂಚರ್ನ ಡಿಸೈನ್ ಮಾಡಬಾರ್ದು. ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅವರು ನಮ್ಮ ಒಂದು ಹಿಂದೆ ಜೀವಿತವನ್ನು ನೋಡುವಾಗ ಅವ್ರೊಳಗಡೆನೆ ಕರ್ತನಿಗೆ ಹೇಳ್ದ ಅಂತ ವಾಕ್ಯ ಇದೆ ಗೊತ್ತಾ, ಹಂಗೆ ಅವ್ರೊಳಗಡೆ ಅವರೇ ಹೇಳ್ಕೊಳ್ತಾರಂತೆ, ಇವನ್ ಎಲ್ಲ ಹಿಂದೆ ದಿನ ತಪ್ಪುಗಳನ್ನೆಲ್ಲ ನಾನು ಯಾವ್ದು ಗ್ಯಾಪ್ನ ಇಟ್ಕೋಬಾರ್ದು, ಈ ತಪ್ಪುಗಳನ್ನ ಇಟ್ಕೊಂಡು ಇವನ್ನ ಪ್ರೆಸೆಂಟ್ನ ಕ್ರಿಯೇಟ್ ಮಾಡಬಾರ್ದು, ಇವನ್ನ ಫ್ಯೂಚರ್ನ ಕ್ರಿಯೇಟ್ ಮಾಡಬಾರ್ದು. ಅಂದ್ರೆ ನಮಗೆ ಯಾವ್ದು ಯೋಗ್ಯತೆ ಇದೆಯೋ ಅದನ್ನ ಕೊಡಬಾರ್ದು ಅಂತ ಅವರು ನೋಡ್ಕೊಂಡು ನಿಲ್ತಿರ್ತಾರಂತೆ. ನಾನು ತಪ್ಪು ಮಾಡಿದ್ದೀನಲ್ವಾ, ಆ ತಪ್ಪಿಗೆ ಯಾವ ಯೋಗ್ಯತೆ ಇದೆಯೋ, ನಾನು ಪಾಪದ ಸಂಬಳ ಮರಣ, ಈಗ ನಾನು ಮಾಡಿರೋ ಪಾಪದ ನಿಮಿತ್ತವಾಗಿ ಇವತ್ತು ಸಾಯ್ಬೇಕು, ಇಲ್ಲ ನಾನು ಭವಿಷ್ಯದಲ್ಲಿ ನಾನು ಸಾಯ್ಬೇಕು. ದೇವ್ರು ಏನ್ ಮಾಡ್ತಾರಂತೆ ನೋಡುವಾಗ, ಎಲ್ರೋಹಿ ಆಗಿರುವಾಗ ಅವ್ರು ಹೇಳ್ತಾರೆ, ನೀವೆಲ್ಲ ಹೇಳ್ತೀರಾ, ಅವ್ರು ನೋಡುವ ಎಲ್ಲ ಕಡೆ ಅವ್ರ ಕಣ್ಣಿದೆ, ಅವ್ರು ನೀ ಮಾಡೋ ತಪ್ಪುಗಳನ್ನೆಲ್ಲ ನೋಡ್ತಾರೆ, ನಿನ್ಗೆ ನ್ಯಾಯ ತೀರ್ಪಾಗುತ್ತೆ ಅಂತ. ನಾನು ಇವತ್ತು ವ್ಯತ್ಯಾಸವಾಗಿ ಹೇಳ್ತಾ ಇದ್ದೀನಿ, ತಪ್ಪುಗಳು ಕಾಣುತ್ತೆ, ಇಲ್ಲ ಅಂತ ಇಲ್ಲ, ನಮ್ಮ ಅಪನಂಬಿಕೆಗಳು ಕಾಣುತ್ತೆ, ಇಲ್ಲ ಅಂತ ಇಲ್ಲ, ನಮ್ಮ ಅಜ್ಞಾನಗಳು ಕಾಣುತ್ತೆ, ಇಲ್ಲ ಅಂತ ಇಲ್ಲ. ಆಗ ಕಂಡಿದ ತಕ್ಷಣ ಅವ್ರೊಳಗಡೆನೇ ಅವ್ರು ಏನ್ ಹೇಳ್ಕೊಳ್ತಾರೆ ಅಂದ್ರೆ, ಇವನ್ನ ಎಲ್ಲ ಪಾಪಗಳನ್ನ ನಾನು ಮರ್ತೋಗ್ಬೇಕು. ಪಕ್ಕದಲ್ಲಿ ಹೇಳಿ, ಇದು ಅರ್ಥ ಆಗ್ತಾ ಇಲ್ವಾ? ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ, ನಮ್ಮನ್ನ ನೋಡುವಾಗ ಕಾಣುವ ದೇವ್ರು. ನಾನು ಯಾಕೆ ಮೊದಲು ಕಾಣ್ದಿರೋನ್ನ ದಾರಿ ನಡೆಸ್ರೆ ಇಬ್ರು ಬೀಳ್ತಾರೆ ಅಂತ ಹೇಳ್ದೆ ಅಂದ್ರೆ, ನಮ್ಗೆ ಒಬ್ಬ ಕಾಣೋನು ದಾರಿ ನಡೆಸೋನಿದ್ದಾನೆ. ಅವನು ನನ್ನ ಜೀವಿತ ನೋಡುವಾಗ ನನ್ನ ಪಾಸ್ಟ್ ಕಾಣಿಸುತ್ತೆ. ಅವನ ಮುಂದೆ, ಯಾಕಂದ್ರೆ ಸೃಷ್ಟಿಕರ್ತ ಅವನ ಮುಂದೆ ಅನ್ಫೋಲ್ಡ್ ಆಗ್ಲೇಬೇಕು, ಅವನ ಮುಂದೆ ಕಾಣಲೇಬೇಕು. ನನ್ನ ಎಲ್ಲ ಇನ್ನೇ ದಿನಗಳು ಕಾಣಿಸುವಾಗ ಹೊಸ ಪುಸ್ತಕನೇ ಬರಿಬೋದು, ಪಾಪಗಳ ಪತ್ರಿಕೆ ಅಂತ ಬರಿಬೋದು. ಅಪೊಸ್ತಲರ ಕೃತ್ಯಗಳಿದೆಯಲ್ಲ, ಹಂಗೆ ಚಿನ್ಮಯದೇ ಒಂದು ಕೃತ್ಯ ಮಾಡ್ಬೋದು. ಅಷ್ಟು ಕೆಟ್ಟದಿದೆ, ಅಷ್ಟು ವಾಸನೆ ಅದು, ಅಷ್ಟು ಗೊಬ್ಬು ನಾಥ ಅದು. ಇದೆಲ್ಲ ನೋಡ್ತಾರೆ ಅವ್ರೊಳಗಡೆನೆ ಅವ್ರು ಹೇಳ್ತಾರೆ, ನಾನು ಇವನ ಯಾವುದೇ ಒಂದು ತಪ್ಪುಗಳನ್ನ ನನ್ನ ನೆನಪಲ್ಲಿ ಇಟ್ಕೊಳ್ಬಾರ್ದು. ಇದನ್ನ ದೇವ್ರು ಹೇಳಿದ ತಕ್ಷಣನೇ ಪಾಪಗೆ ನಮ್ಮ ಜೀವಿತದ ಮೇಲೆ ಇದ್ದ ಅಧಿಕಾರ ಹೋಗ್ಬಿಡುತ್ತೆ, ಮರಣಕ್ಕೆ ನಮ್ಮ ಜೀವಿತದ ಮೇಲೆ ಇದ್ದ ಅಧಿಕಾರ ಹೋಗ್ಬಿಡುತ್ತೆ, ಸೈತಾನ್ಗೆ ನಮ್ಮ ಜೀವಿತದ ಮೇಲಿರೋ ಅಧಿಕಾರ ಹೋಗ್ಬಿಡುತ್ತೆ. ಯಾಕಂದ್ರೆ ದೇವ್ರೇ ಶಂಸಾಯ್ತು, ಇವರೆಲ್ಲ ನಮ್ಮನ್ನ ಏನು ಮಾಡಕ್ ಆಗೋದಿಲ್ಲ. ಕರ್ತನೇ ನನ್ನ ಪರವಾಗಿದ್ದರೆ
ಅವರು ಕೀರ್ತನೆಯಲ್ಲಿ ಹೇಳ್ತಾರೆ, ದೇವ್ರೇ ನನ್ನ ಕಡೆ ಅವರೇ, ಮನುಷ್ಯ ನನ್ನ ಏನ್ ಮಾಡ್ತಾನೆ, ಸೃಷ್ಟಿಗಳ ನನ್ನ ಏನ್ ಮಾಡುತ್ತೆ, ಆತ್ಮಗಳು ನನ್ನ ಏನ್ ಮಾಡುತ್ತೆ, ನನ್ನ ಸೃಷ್ಟಿಕರ್ತನೇ ಶಂಸ್ದ, ಅವನೇ ನನ್ನ ಪ್ರೀತಿ ಮಾಡ್ದ. ಅಂದ್ರೆ ನನ್ನ ಯಾರು ಏನು ಮಾಡಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಎಲ್ರೋಯೇ ಆಗಿ ಅವ್ರು ಇದ್ದಾಗ ನನ್ನ ಹಿಂದೆ ದಿನಗಳು ಕಾಣಿಸ್ತಲ್ವಾ, ಅದನ್ನೆಲ್ಲ ಅವರು ಏನ್ ಮಾಡಿದ್ರು, ಕ್ಷಮಿಸ್ಬಿಟ್ರು. ಅದು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರನೋ. ಅವ್ರು ಹೇಳ್ತಾರೆ, ನಾನು ಕಾಣ್ದೇ ಇರೋ ರೀತಿಯಲ್ಲಿ ನಿಮ್ಮ ಪಾಪಗಳನ್ನ ನನ್ನ ಬೆನ್ನಿಂದ ನಾನು ಎಸ್ತಿದ್ದೀನಿ ಅಂತ. ಅರ್ಥ ಆಗ್ತಾ ಇದೆಯಾ? ಹಂಗಂದ್ರೆ ಲೀಗಲ್ ಆಗಿ ಸೈತಾನ್ಗೆ ಅವನ್ ಆರ್ಗ್ಯೂ ಮಾಡಕ್ಕೆ ಯಾವ್ದು ವಿಷಯನೇ ಇಲ್ಲ. ಚಿನ್ಮಯ್ ಹಿಂಗ್ ಮಾಡ್ದ ಅಂತ ಹೇಳ್ಕೊಂಡು ಹೋಗಕ್ಕೆ ಅವನ್ಗೆ ಕಾರಣನೇ ಇಲ್ಲ. ಯಾಕಂದ್ರೆ ಆ ಕಾರಣನೇ ಅಳಿಸಿ ಬಿಸಾಕಿದ ಅದು. ಆಮೇಲೆ ಹೇಳಿ ಹೇಳಿ, ಎಲ್ದ್ರೋಹಿ ಅಷ್ಟೇ ಅಲ್ಲ, ಒಳ್ಳೆಯ ಎಲ್ದ್ರೋಹಿ. ನೋಡೋನು ಅಷ್ಟೇ ಅಲ್ಲ, ಒಳ್ಳೆ ರೀತಿಯಲ್ಲಿ ನೋಡೋನು. ಇನ್ನೊಬ್ರಿಗೆ ಹೇಳಿ, ನೋಡೋನು ಅಷ್ಟೇ ಅಲ್ಲ, ಒಳ್ಳೆ ರೀತಿಯಲ್ಲಿ ನೋಡೋನು. ಆಮೇಲೆ ಈಗ ಕಾಣಿಸೋನು ನಮ್ಮನ್ನ ದಾರಿ ನಡೆಸ್ರೇನೆ ಒಂದು ಕಡೆ ನಾವು ಹೋಗ್ತೀವಿ. ಒಳ್ಳೆ ರೀತಿಲಿ ಕಾಣಿಸೋನು ಅಂದ್ರೆ ಕೆಟ್ಟದನ್ನ ಅವಾಯ್ಡ್ ಮಾಡೋನು. ಬೇಡ, ಇವನ್ ಇದಕ್ಕೆ ಹೋಗ್ಬಾರ್ದು, ಇದು ಇವನ್ಗೆ ಮುಟ್ಬಾರ್ದು, ಇದು ಇವನ್ಗೆ ತಗ್ಲಬಾರ್ದು, ಇದು ಇವನ್ಗೆ ನೋವಾಗ್ಬಾರ್ದು. ಇಷ್ಟೆಲ್ಲ ಒಳ್ಳೆಯವನಿರೋನು ದಾರಿ ನಡೆಸುವಾಗ ಬೇರೆ ರೀತಿಲಿ ನಾವು ಮುಂದೆ ಹೋಗ್ತೀವಿ. ಪಕ್ಕದಲ್ಲಿ ಹೇಳಿ, ನಿನ್ ಫ್ಯೂಚರ್ ಒಳ್ಳೆಯ ಎಲ್ದ್ರೋಹಿ ಕೈಯಲ್ಲಿದೆ, ಒಳ್ಳೇದನ್ನ ನೋಡುವವನ ಕೈಯಲ್ಲಿದೆ. ಅವನ್ ಸೃಷ್ಟಿ ಮಾಡಿದಾಗ ಹೇಳ್ದ, ಸೃಷ್ಟಿ ಮಾಡಿದ್ರು ಮೊದಲನೇ ದಿನ ಸೃಷ್ಟಿ ಮುಗೀತು, 2ನೇ ದಿನ ಸೃಷ್ಟಿ ಮುಗೀತು, 7 ದಿನನೂ ಸೃಷ್ಟಿ ಮಾಡ್ತಾರೆ. ಚೆನ್ನಾಗಿದೆ, ನನಗೆ ನೋಡಕ್ ಚೆನ್ನಾಗಿದೆ, ಚೆನ್ನಾಗಿದೆ ಅಂದ್ರೆ ಇವ್ರಿಗೆ ಒಳ್ಳೇದನ್ನೇ ನೋಡಿ 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 ರೂಢಿ. ಅದಕ್ಕೆ ಇವ್ರು ನಮ್ಮ ಹಿಂದೆ ದಿನಗಳನ್ನ ನೋಡುವಾಗ ಅದನ್ನ ಶಮಿಸ್ತಾರೆ. ಪಕ್ಕದಲ್ಲಿರೋರ್ಗೆ ಹೇಳಿ, ದೇವ್ರು ನಿನ್ನ ಶಮಿಸಿರೋದ್ರಿಂದ ನಾನು ನಿನ್ನ ಶಮಿಸ್ತೀನಿ. ಇನ್ನೊಬ್ರಿಗೆ ಹೇಳಿ, ದೇವ್ರು ನಿನ್ನ ಶಮಿಸಿರೋದ್ರಿಂದ ನಾನು ಯಾವ್ದು ಕೈಗಳನ್ನ ನಿನ್ನ ಮೇಲೆ ಇಟ್ಕೊಳ್ಳಲ್ಲ. ಆಮೇನ್. ಈಗ ದೇವರು ಆಗಲ್ಲ ಎಲ್ದ್ರೋಹಿ ಅವ್ರಿಗೆ ಗೊತ್ತಾಯ್ತು, ಇವ್ ದೇವದೂತ ಮನುಷ್ಯ ಕುಮಾರ ಬಂದಿದ ತಕ್ಷಣ ನಾನು ಏನ್ ಮಾಡಿದೆ, ಹೆಂಗೆ ನಾನು ಆಚೆ ಬಂದೆ, ಹೆಂಗೆ ನಾನು ಜಗಳ ಆಡ್ಕೊಂಡು ಬಂದೆ, ಇದೆಲ್ಲ ಗೊತ್ತು ಇವ್ರಿಗೆ. ಇದೆಲ್ಲ ನೋಡಿದ್ರು. ಆದ್ರೂ ಇವ್ರು ನನ್ನ ಎಲ್ಲ ಪಾಪಗಳನ್ನ ಕ್ಷಮಿಸಿ ನನ್ನ ಫ್ಯೂಚರ್ ಬಗ್ಗೆ ಒಳ್ಳೇದನ್ನೇ ನುಡ್ದಿರೋದ್ರಿಂದ ಅವಳ ಹೆಸರೇ ಇಟ್ಬಿಟ್ಲು, ಎಲ್ದ್ರೋಹಿ ನನ್ನ ಕಾಣುವ ದೇವರು ಅಂತ. ಆಮೇಲೆ ಯೆರೆಮೀಯ 29:11. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇದು ಬದಲು ಅಲ್ಲೆಲ್ಲೂಯ್ಯ ಹೇಳಕ್ಕಾಗುತ್ತೋ? ಅರ್ಥ ಆಗ್ತಾ ಇದೆಯಾ ಅಂತ ಅಲ್ಲೆಲ್ಲೂಯ್ಯ ಅಲ್ಲಿ ಕೇಳಕ್ಕಾಗುತ್ತಾ? 29:11 ಇವರಿಗೆ ತೆಕ್ಕೊಡ್ಬೋ. 29:11 ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಮನ್ಸಲ್ಲಿ ಓದ್ತಾ ಇದ್ದೀರಾ? ಜೋರಾಗಿ ಓದಿ ಮತ್ತೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅಂದ್ರೆ ದೇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ನಿಮ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನೋ ಅದು ನನಗೆ ಸರಿಯಾಗಿ ಗೊತ್ತು. ಅವು ಅಹಿತದ ಆಲೋಚನೆಗಳಲ್ಲ. ಅದು ಕೆಟ್ಟ ಒಂದು ದೃಷ್ಟಿಯಲ್ಲಿ ನಾನು ನಿಮ್ನ ನೋಡ್ತಾ ಇಲ್ಲ. ಯೋಚನೆಗಳು. ಒಳ್ಳೆಯ ಒಂದು ದೃಷ್ಟಿಯಲ್ಲಿ ನಾನು ನಿಮ್ನ ನೋಡ್ತಾ ಇದ್ದೀನಿ. ಮುಂದೆ ಓದಿ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿ ಕೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಾನು ನಿಮಗೆ ಎಷ್ಟನೇದು ಓದ್ತಾ ಇದ್ದೀರಾ? 13:11 ಮಾತ್ರ ಓದಿ. ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ಜೋರಾಗಿ ಹೇಳಿ, ನಿರೀಕ್ಷೆ ಇರಲಿ. ಜೋರಾಗಿ ನಿರೀಕ್ಷೆ ಇರಲಿ. ಪಕ್ಕದಲ್ಲಿ ಹೇಳಿ, ಬಿಚ್ಕೊಡ್ಬೇಡಿ, ಸೋತೋಗ್ಬೇಡಿ, ನಿರೀಕ್ಷೆ ಇರಲಿ. ಯಾಕೆ ನಿರೀಕ್ಷೆ ಇರಲಿ? ಏನೋ ಕಷ್ಟ ಅಂತ ಬಂದ ಸೋತೋಗ್ಬೇಡ. ಯಾಕೆ ಅಂದ್ರೆ
ನಮ್ಮನ್ನ ಒಬ್ಬ ಒಳ್ಳೆ ದೃಷ್ಟಿಯಿಂದ ನೋಡೋ ದೇವರಿದ್ದಾರೆ. ಆಮೇನ್. ನನ್ನ ಬಗ್ಗೆ ಒಬ್ಬ ಒಳ್ಳೆ ಯೋಚನೆ ಮಾಡೋ ಒಬ್ಬ ದೇವರಿದ್ದಾರೆ. ಬ್ರಹ್ಮಾಂಡನೆಲ್ಲ ಯಾರು ಸೃಷ್ಟಿ ಮಾಡಿದ್ನೋ, ಲೋಕನೆಲ್ಲ ಯಾರು ಸೃಷ್ಟಿ ಮಾಡಿದ್ನೋ, ಯಾರು ನಕ್ಷತ್ರಗಳನ್ನ ಹೆಸರಿಡಿ ಕರೀತಾನೋ, ಯಾರು 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 ಮಳ್ಳುಗಳನ್ನ ಒಂದೇ ಕಡೆ ತುಂಬಿ ಇಡೋಷ್ಟು ಶಕ್ತಿ ಇದೆಯೋ, ಅವರು ಅಷ್ಟೆಲ್ಲ ಶಕ್ತಿ ಇದ್ರು, ಅಷ್ಟೆಲ್ಲ ಮಹಿಮೆ ಇದ್ರು, ನಮ್ಮ ಬಗ್ಗೆ ಒಂದು ಕೆಟ್ಟ ಯೋಚನೆ ಇಲ್ಲ ಅಂತ ಹೇಳಿ. ಕೆಟ್ಟ ಯೋಚನೆ ಮಾಡಕ್ ಬರಲ್ಲ ಅಂತ ಇಲ್ಲ, ಅವ್ರು ಚೂಸ್ ಮಾಡಿ ಮಾಡೋದಿಲ್ಲ. ಕೆಟ್ಟ ಯೋಚನೆ ಮಾಡಿ ಅವ್ರಿಗೆ ಕೆಟ್ಟದನ್ನ ಮಾಡಕ್ಕೆ ಬರಲ್ಲ, ಅವ್ರಿಗೆ ಕೆಟ್ಟದನ್ನ ಮಾಡಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಶಕ್ತಿ ಇದ್ರೂ ನಮ್ಮನ್ನ ಹಾನಿ ಮಾಡದೇ ಇರೋ ದೇವರು. ಆಮೇನ್. ಜೋರಾಗಿ ಹೇಳಿ ಒಳ್ಳೆಯ ಎಳ್ರೋಹಿ. ಪಕ್ಕದಲ್ಲಿ ಹೇಳಿ ಒಳ್ಳೆಯ ಎಳ್ರೋಹಿ. ಇನ್ನೊಬ್ರಿಗೆ ಹೇಳಿ ಒಳ್ಳೆಯ ಎಳ್ರೋಹಿ. ಒಳ್ಳೇದನ್ನ ಕಾಣುವ ದೇವರು, ಒಳ್ಳೇದನ್ನ ಕಾಣುವ ದೇವರು. ಇನ್ನೊಬ್ರಿಗೆ ಹೇಳಿ ಒಳ್ಳೇದನ್ನ ಕಾಣುವ ದೇವರು. ಅವರು ಒಳ್ಳೇದನ್ನ ಕಾಣೋದ್ರಿಂದ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಒಳ್ಳೇದನ್ನ ಮಾಡೋದ್ರಿಂದ ಒಳ್ಳೇದನ್ನ ಅನುಭವ ಮಾಡೇ ಮಾಡ್ತೀನಿ. ಆಮೇಲೆ ನನಗೆ ಯೋಗ್ಯತೆ ಇದೆ ಅಂತ ಅಲ್ಲ, ಹೇಳಿ ಹೇಳಿ, ನನಗೆ ಯೋಗ್ಯತೆ ಇದೆ ಅಂತ ಅಲ್ಲ, ನನಗೆ ಯೋಗ್ಯತೆ ಇದೆ ಅಂತ ಅಲ್ಲ, ನನ್ನ ಕುಟುಂಬ ಅಂಥದ್ದು ಇಂಥದ್ದು ಅದಕ್ಕಲ್ಲ. ಒಳ್ಳೆಯ ಎಳ್ರೋಹಿ. ನಾನು ನೋಡೋನೇ ಒಳ್ಳೆಯವನು, ಅದಕ್ಕೆ ಸೃಷ್ಟಿ ಮಾಡೋನೇ ಒಳ್ಳೆಯವನು. ನನ್ನ ಜೀವಿತ ಯಾರ ಕೈಲಿದೆಯೋ ಅವರು ಒಳ್ಳೆಯವರು. ಅವ್ರಿಗೆ ಕೆಟ್ಟದನ್ನ ಸೃಷ್ಟಿ ಮಾಡಿ ಗೊತ್ತಿಲ್ಲ, ಅವ್ರಿಗೆ ಕೆಟ್ಟ ಒಂದು ಕೆಲಸ ಮಾಡಕ್ ಗೊತ್ತಿಲ್ಲ. ನಮ್ಮ ಜೀವಿತ ಅವ್ರ ಕೈಯಲ್ಲಿರೋದ್ರಿಂದ, ನಾವು ಅವ್ರ ಮುಂದೆ ನಿಂತಿರೋದ್ರಿಂದ, ನಾವು ಅವ್ರ ದೃಷ್ಟಿಗೆ ಒಳಗಡೆ ಆಗಿರೋದ್ರಿಂದ ಒಳ್ಳೇದು ಮಾತ್ರ ಆಗುತ್ತೆ. ಆಮೇಲೆ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹೇಳಿ ಹೇಳಿ ಒಳ್ಳೆಯ ಎಳ್ರೋಹಿ. ಜೋರಾಗಿ ಹೇಳಿ ಒಳ್ಳೆಯ ಎಳ್ರೋಹಿ. ಜೋರಾಗಿ ಕೇಳಿಸ್ತಾ ಇಲ್ಲ. ಒಳ್ಳೆಯ. ಆಮೇಲೆ ಇನ್ನೊಬ್ರಿಗೆ ಹೇಳಿ ಒಳ್ಳೆಯ ಎಳ್ರೋಹಿ. ಇವ್ರು ಬರೀ ಇಲ್ಲಿ ಮಾತ್ರನ ಮಾಡಿದ್ರು. ಇವ್ರು ಇಲ್ಲಿ ಮಾತ್ರನ ಒಳ್ಳೇದನ್ನ ನೋಡಿದ್ರು ಅಂದರೆ, ಆದಿ ಕಾಂಡದಲ್ಲಿ ಫಸ್ಟ್ನೇ ಪಾಪ ಏನು ಅಂದರೆ ಹಣ್ಣು ತಿಂತಾರೆ. ಹಣ್ಣು ಬೇಡ ಅಂದಿದ್ದು ಹಣ್ಣು ತಿಂತಾರೆ, ಎಲ್ಲರಿಗೂ ಗೊತ್ತು ಅದು. ನೆಕ್ಸ್ಟು ಆದಮ್ ಏನು ಮಾಡ್ತಾನೆ, ನಾನು ತಿಂದಿಲ್ಲ, ನೀನೇ ನನಗೆ ಕೊಟ್ಟಿದ್ದಲ್ಲ, ಇವಳು ಕೊಟ್ಟಿದ್ದಲ್ಲ, ಅವಳು ತಿನ್ನಿಸ್ದು ತಿಂದೆ ಅಷ್ಟೇ ಅಂತ ಹೇಳಿ, ಒಟ್ಟು ಈಗ ಪಾಪ ಎಲ್ಲ ಯಾರ ಮೇಲೆ ಹೋಯ್ತು? ಅವಳ ಮೇಲೆ. ಇಬ್ಬರು ಇದ್ದಿದ್ದು, ಒಬ್ಬ ನಾನು ಪಾಪಿ ಅಲ್ಲ ಅಂದರೆ ಇನ್ನೊಬ್ರು ಯಾರು ಪಾಪಿ? ಇಬ್ಬರಲ್ಲಿ ಇರೋದಿಬ್ರೆ. ಕದ್ದಿರೋರು ಯಾರು ಅಂತ ಕೇಳಿದ್ರೆ ಒಬ್ಬ ಕದ್ದಿಲ್ಲ ಅಂದರೆ ಇನ್ನೊಬ್ಬ ಕದ್ರು ಅಷ್ಟೇ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನೆಕ್ಸ್ಟು ಅವನು ಹೇಳ್ತಾನೆ, ಅವನ ಮೇಲೆ ನ್ಯಾಯ ತೀರ್ಪು ಮಾಡ್ತಾರೆ. ಹೇಳ್ತಾರೆ, ನೀನು ಕಷ್ಟದಿಂದ ನೀನು ಬಸರಾಗ್ತೀಯ, ಮಗು ನೇರ್ತೀಯ, ಹಂಗೆ ಹಿಂಗೆ ಅಂತ. ನೆಕ್ಸ್ಟು ಆಮೇಲೆ ನಾನೀಗ ಹೆಂಗೆ ವಾಕ್ಯ ಕೇಳಿಸ್ತಾ ಇದೆಯೋ ಹಂಗೆ ಹೇಳ್ತೀನಿ ಕೇಳಿ. ಎಷ್ಟು ಜನ ಆ ಒಂದು ಅದರಲ್ಲಿರೋ ಒಂದು ಪ್ರಕಟಣೆ ಎಷ್ಟು ಜನಕ್ಕೆ ಬೇಕು? ನಾವೇನು ಅಂದ್ಕೊತೀವಿ? ಆಮೇಲೆ ನಾವೇನು ಅಂದ್ಕೊತೀವಿ? ಇದೆಲ್ಲ ದೇವ್ರ ಅವತ್ತು ಅಲ್ಲಿ ನ್ಯಾಯ ತೀರ್ಪಾಯಿತು ಏನಂತ, ಬಸರಾಗುವಾಗ ಕಷ್ಟಪಟ್ಟಿನೇ ಮಗು ಆಗುತ್ತೆ ಅಂತ. ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಅದು ನಾರ್ಮಲ್ ಅಂತ ನಾವು ಇದು ಅಂದ್ಕೊತೀವಿ. ದೇವರಲ್ಲಿ ಮಾತಾಡಿದ್ದೇನು ಗೊತ್ತಾ? ಎಲ್ಲರನ್ನೂ ನೋವು ಮಾಡ್ಬೇಕಂತಲ್ಲ, ಅವರು ಇನ್ನೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮೋಶೆ ಅಂದರೆ ಒಬ್ಬ ಪ್ರವಾದಿ. ಅದು ಪ್ರವಾದಿಗಳು ಬರೆದಿರೋ ಪುಸ್ತಕನ ಪ್ರವಾದಿಗಳೇ ಅರ್ಥಪಡಿಸ್ಬೇಕು. ಬೇರೆಯವ್ರ ಹತ್ರ ಕೇಳಿದ್ರೆ ಅದಕ್ಕೆ ನೀನು ಹೆಂಡತಿಗೆ ನೋವು ಬಂದಿದ್ದು ಅಂತ ಹೇಳ್ತಾರೆ, ಅದಕ್ಕೆ ನಿನ್ನ ತಂಗಿಗೆ ನೋವು ಬಂದಿದ್ದು, ಅದಕ್ಕೆ ನಿನ್ನ ಮಗಳಿಗೆ ನೋವು. ನಾರ್ಮಲ್ ಆಗಿ ಅವರು ಇವತ್ತೊಬ್ಬ ಪ್ರವಾದಿಯಿಂದನೇ ಪ್ರವಾದಿಯ ಒಂದು ಪುಸ್ತಕ ನೀವು ಅರ್ಥ ಕೇಳ್ತಾ ಇರೋದ್ರಿಂದ ಎಷ್ಟು ಜನ ನನ್ನ ಕಿವಿಗಳು ತೆರೆಯಲ್ಪಟ್ಟಿದೆ ಅಂತ ಎಷ್ಟು ಜನ ಹೇಳ್ತೀರಾ? ನನ್ನ ಕಿವಿಗಳು ತೆರೆಯಲ್ಪಟ್ಟಿದೆ. ಪವಿತ್ರಾತ್ಮನೇ ಮಾತಾಡಿ ನನ್ನ ಕಿವಿಗಳು ತೆರೆಯಲ್ಪಟ್ಟಿದೆ. ಅಲ್ಲಿ ಅವರು ಗೊತ್ತಿಲ್ದಿರ ಹಾಗೆ, ಮನುಷ್ಯರಿಗೆ ಗೊತ್ತಿಲ್ದಿರ ಹಾಗೆ ಒಂದು ಕಾಲದ ಬಗ್ಗೆ ಅವರು ಪ್ರವಾದನೆ ಹೇಳ್ತಾ ಇದ್ರು. ಯೇಸು ಕ್ರಿಸ್ತ ಹುಟ್ಟುವಾಗ ವೇದನೆ ಇರುತ್ತೆ, ನೋವಿರುತ್ತೆ, ಕಷ್ಟ ಇರುತ್ತೆ. ಅವ್ರನ್ನ ಸಾಯಿಸ್ಬೇಕಂತ ಇದೆಲ್ಲ ಸುಲಭನಾ? ಸಾಯಿಸ್ಬೇಕು ಅಂತ ಒಂದು ಸಂದರ್ಭ ಬರುತ್ತೆ. ನೆಕ್ಸ್ಟು
ಯಾವುದು ಚೌಟ್ರಿಗಳು ಸಿಗಲ್ಲ. ಅವರು ದೇವರಲ್ಲಿ ಮಾತಾಡಿರೋದು ನಿನ್ನ ಕಷ್ಟದಿಂದನೇ ನಿನಗೆ ಮಗು ಆಗುತ್ತೆ ಅಂತ ಹೇಳಿದ್ದು ಯಾವುದು ಅಂದರೆ ಯೇಸು ಕ್ರಿಸ್ತ ಹುಟ್ಟುವಾಗ ಆ ಸಂದರ್ಭನ ಅವರು ಎಕ್ಸ್ಪ್ಲೈನ್ ಮಾಡಿದ್ದು. ನೀವು ನಿದ್ದೆ ಮಾಡ್ತಾ ಇದ್ರಿ. ಏಸಪ್ಪ ಯೆಹೋ ದೇವರು ಯಾವುದನ್ನ ಹೇಳಿದ್ದು ಅಂದರೆ ನಿನ್ನ ಕಷ್ಟದಿಂದಲೇ ನಿನ್ನ ಮಗು ಆಗುತ್ತೆ ಅಂತ ಯಾವುದನ್ನ ಹೇಳಿದ್ದು ಅಂದರೆ ಆ ಒಂದು ಸಂದರ್ಭ. ಕ್ರಿಸ್ತ ಅನ್ನೋನು ವಾಕ್ಯ ಎಂಬವನು ಮಗುವಾಗಿ ಹುಟ್ಟುವಾಗ ಆ ಸಿಚುವೇಶನ್ ಹೆಂಗಿರುತ್ತೆ ಆ ಸಿಚುವೇಶನ್ನ ವರ್ಣನೆ ಮಾಡಿದವರು. ನಿನ್ನ ಕಷ್ಟದಿಂದನೇ ಮಗು ಇರ್ತೀಯ, ನಿನ್ನ ಸಂತಾನಕ್ಕೂ ಇದ್ದದ ಸಂತಾನಕ್ಕೂ ವೈರತ್ವ ಇಡ್ತೀನಿ. ಅದು ಯಾರು ನಮ್ಮ ಬಗ್ಗೆ ಎಲ್ಲ ಹೇಳಿದ್ದು. ಅಲ್ಲಿ ಮಗು ಯಾರು ಅಂದರೆ ಯೇಸುನೇ. ಅವರು ಕಷ್ಟದಿಂದ ಎತ್ತುತ್ತಾರೆ ಅಂದರೆ ಆ ಒಂದು ಸಂದರ್ಭನ ಅವ್ರು ಹೇಳಿದ್ದು. ಅರ್ಥ ಆಯ್ತಾ? ನಿಮ್ಗಾಗಿ ತಲೆನೋವು ವಾಕ್ಯಕ್ಕೂ ಎಲ್ಲ ಲಿಂಕ್ ಮಾಡಬೇಡಿ. ನಾನು ಅವಾಗ ಉಪವಾಸ ಮಾಡಕ್ಕೆ ಹೇಳೋರು ದೇವರು. 10 ದಿನ 15 ದಿನ ಈ ಥರ ಚಿಕ್ಕದಾಗಿ ಒಂದೊತ್ತು. ನಾನೇನು ಮಾಡ್ತಾ ಇದ್ದೆ, ವಾಕ್ಯನ ಇಟ್ಕೊಂಡು ಎಜೆಕೆಲ್ಗೆ ನೀನು ಊಟ ಮಾಡಕ್ಕೆ ಕೊಟ್ಟಲ್ಲ ಸುರುಳಿಗಳನ್ನ, ನೀನೇ ತಿನ್ನು ಅಂತ ಹೇಳ್ದಲ್ಲ, ಅನ್ಬಿಟ್ಟು ತಿಂತಿದ್ದೆ. ವಾಕ್ಯಗಳು ನೋವು ಹಂಗೆ ನಿಮ್ಗೆ ಬರೋ ನೋವಿಗೂ ವಾಕ್ಯದಲ್ಲಿ ಏನೋ ಒಂದು ಅರ್ಥ ಇರೋದಕ್ಕೂ ಎರಡಕ್ಕೂ ರಿಲೇಟ್ ಮಾಡ್ಬಿಟ್ಟು ಎನ್ಕರೇಜ್ ಆಗ್ಬೇಡಿ. ಆಮೇಲೆ ಎಷ್ಟು ಜನಕ್ಕೆ ಅರ್ಥ ಆಯ್ತು ಆ ಪ್ರವಾದ? ಅಲ್ಲಿ ಅವಳನ್ನ ನೋಡ್ತಾರೆ, ಅವಳಿಗೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಮಾನವ ಒಂದು ಕುಲವನ್ನೇ ಪಾಪದ ಕಡೆಗೆ ನಡೆಸ್ಲು ಅವಳು. ಅವಳ ಹಿನ್ನೆಲೆ ನೋಡುವಾಗ, ಅವಳು ಹಿಂದೆ ದಿನ ನೋಡುವಾಗ ಅವಳು ಸಾಯ್ಬೇಕು, ಅವಳಿಂದ ಈ ವಾಗ್ದಾನನೇ ನಡಿಬಾರ್ದು. ಆದ್ರೂ ಒಳ್ಳೆ ಎಲ್ರೋಗಿ ಏನ್ ಮಾಡ್ತಾನೆ, ಕೆಟ್ಟದನ್ನ ಅವರು ಕಣ್ಮುಚ್ಕೊಂತಾರೆ, ಅದನ್ನ ನೋಡಲ್ಲ, ಪಾಪಗಳನ್ನ ನೋಡಲ್ಲ. ಅವಳಿಗೆ ವಾಗ್ದಾನ ಮಾಡ್ತಾಳೆ, ನಿನ್ನ ಸಂತತಿಯಿಂದನೇ ಇದರ ತಲೆ ಜಜ್ಜಿಸ್ತೀನಿ. ಅರ್ಥ ಆಗ್ತಾ ಇದೆಯಾ? ಪೀಟರ್ ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಪೀಟರ್ ಎಷ್ಟು ಜನ ಗೊತ್ತು? ಸೈಮೋನ್ ಪೀಟರ್ ಗೊತ್ತು. ಆಮೇನ್. ಅವನು 3 ಸಲ ಹೇಳ್ತಾನೆ, ಏಸಪ್ಪ ನನಗೆ ಗೊತ್ತಿಲ್ಲ, ಏಸಪ್ಪ ನನಗೆ ಗೊತ್ತಿಲ್ಲ, ಏಸಪ್ಪ. ನಾವು ಇಲ್ಲಿರೋರು ಅದನ್ನು ಓದೋರು ಪರಿಶುದ್ಧ ಥರ ಓದಬಾರ್ದು. ನಾವಿದ್ದಿದ್ರೆ 30 ಸಲ ಹೇಳ್ತಾ ಇದ್ವಿ. ಆಯ್ತಾ? ಅವ್ನು ಮಾಡಿದ ದೊಡ್ಡದು ಏನೋ ಒಂದು ತಪ್ಪು, ಅವ್ನು ನಿಯತ್ತಿಲ್ವಾ, ಅದಿಲ್ವಾ, ಇದಿಲ್ವಾ, ನಾವಿದ್ದಿದ್ರೆ ಇನ್ನೂ ಜಾಸ್ತಿ ಹೇಳ್ತಾ ಇದ್ವಿ. ಆಯ್ತಾ? ಅವ್ನು 3ನೇ ಸಲ ಯೇಸು ಕ್ರಿಸ್ತನ್ಗೂ ನನಗೂ ಯಾವುದು ಸಂಬಂಧ ಇಲ್ಲ ಅನ್ನುವಾಗ ಅವ್ರನ್ನ ನೋಡ್ತಾರೆ ದೇವರು. ನೋಡ್ತಾರೆ, ಸೀರಿಯಸ್ಲಿ ವಾಕ್ಯದಲ್ಲಿ ಹಂಗೆ ಇದೆ. ನೋಡ್ತಾರೆ, ನೋಡಿದ ತಕ್ಷಣನೇ ಇವನ್ ಮನಸ್ಸು ಒಡೆದೋಗಿ ಹೋಗ್ಬಿಡ್ತಾನಂತೆ. ನೋಡೋರ್ಗಾಗ ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಪ್ರಕಟಣೆಯಲ್ಲಿದೆ, ಅಗ್ನಿಯ ಕಣ್ಗಳು ಉಳ್ಳವನು ಅಂತ ಇದೆ. ನೋಡುವಾಗಲೇ ಅವನ್ನ ಸಾಯಿಸ್ಬೋದಿತ್ತು. ಅವರು ನೋಡುವಾಗ ಅವ್ರು ಏನು ಮಾಡ್ತಾ ಇದ್ರು, ಇದೆಲ್ಲ ನಾನು ಕ್ಷಮಿಸ್ತೀನಿ, ನಿನ್ನಿಂದನೇ ನಾನು ಸಭೆಯನ್ನು ಪ್ರಾರಂಭ ಮಾಡಿದೆ. ಇದನ್ನೆಲ್ಲ ನಾನು ಕ್ಷಮಿಸ್ತೀನಿ, ನೀನು 3 ಸಲ ಅಲ್ಲ 300 ಸಲ ಹೇಳಿದ್ರು ನಿನ್ನಿಂದನೇ ನಂದು. ಹಂಗೆ ನೋಡಿದವರು, ಕೋಪದಿಂದ ದ್ವೇಷದಿಂದ ನೋಡಿದಲ್ಲ, ಒಳ್ಳೆಯ ಒಂದು ದೃಷ್ಟಿಯಿಂದ ನಾವು ಯಾವುದೇ ತಪ್ಪು ಮಾಡಿದ್ರು ಒಳ್ಳೆಯ ಒಂದು ದೃಷ್ಟಿಯಿಂದ, ನಮ್ಮನ್ನ ಪ್ರೀತಿಸೋ ಒಂದು ದೃಷ್ಟಿಯಿಂದ ನೋಡೋ ದೇವರು ನಮಗಿದ್ದಾರೆ. ಹೇಳಿ ಒಳ್ಳೆ ಎಲ್ರೋಯಿನಲ್ಲಿ ನಂಬಿದ್ದೀವಿ. ಆಮೇಲೆ ಎಲ್ಲ ಮತ್ತಾಯನಲ್ಲಿ ಒಬ್ಬ ಸುಂಕು ಕಲೆಕ್ಟ್ ಮಾಡೋನು, ಟ್ಯಾಕ್ಸ್ ಕಲೆಕ್ಟ್ ಮಾಡೋದು. ಟ್ಯಾಕ್ಸ್ ಕಲೆಕ್ಟರ್ ಯಾರು ಅಂದರೆ ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಅವ್ರ ಜೊತೆ ಇದ್ಬಿಟ್ಟು ಇಸ್ರಾಯೇಲ್ ಅವ್ರಿಗೆ ಮೋಸ ಮಾಡಿದ್ರು ಅಂತ. ಅರ್ಥ ಆಗ್ತಾ ಇದೆಯಾ? ಎಷ್ಟೊತ್ತು ಹೇಳಿದೆಲ್ಲ ಒಂದು ರಿಂಗ್ಟೋನಿಂದ ಹೊಂಟೋಗುತ್ತೆ. ಎಲ್ಲ ಅರ್ಥ ಆಯ್ತು? ಜ್ಞಾಪನ ಇದೆಯಾ? ಮ್ಯಾಥ್ಯೂ ಯಾರು, ಮತ್ತಾಯ ಯಾರು ಅಂದರೆ ಸುಂಕು ವಸೂಲಿ ಮಾಡೋನು, ಟ್ಯಾಕ್ಸ್ ಕಲೆಕ್ಟರ್. ಅವನು ಟ್ಯಾಕ್ಸ್ ಕಲೆಕ್ಟರ್ ಯಾಕೆ ಅವಾಗ ಅಷ್ಟು ದ್ವೇಷ ಮಾಡ್ತಾ ಇದ್ರು ಅಂದರೆ, ಇವರು ಇಂಡಿಯನ್ ಹಿಸ್ಟ್ರಿ ಪ್ರಕಾರವಾಗಿ ನಿಮಗೆ ಎಕ್ಸಾಂಪಲ್ ಇಟ್ಟು ಹೇಳಿದ್ರೆ, ಇಂಡಿಯಾದಲ್ಲೇ ಇದ್ದು, ಇಂಡಿಯಾದಲ್ಲೇ ಬೆಳೆದು, ಇಂಡಿಯಾದಲ್ಲೇ ಮಾಡಿ ಬ್ರಿಟಿಷ್ ಅವ್ರಿಗೆ ಕೆಲಸ ಮಾಡ್ತಾ ಇದ್ರು. ಬ್ರಿಟಿಷ್ ಅವ್ರು ಇಟ್ಕೊಬಂದ್ರೆ ಇಟ್ಕೊಬಂದ್ಬಿಡೋದು.
ಬಾ ಏನಾದರೂ ಕೊಡಿಸ್ತೀನಿ ತಿನ್ನಾಗೆ ಅಂದ್ಬಿಡಿ ಆ ಥರ. ಟ್ಯಾಕ್ಸ್ ಕಲೆಕ್ಟರ್ಗಳು ಯಾರು ಅಂದರೆ ಯಹೂದಿಗಳ ಜೊತೆನೇ ಇದ್ದಿ, ಅವ್ರ ಜೊತೆನೇ ಬೆಳೆದು ಇಸ್ರಾಯೇಲ್ ಜನದಲ್ಲೇ ಹುಟ್ಟಿ ಯಾರಿಗೆ ಕೆಲಸ ಮಾಡ್ತಾಯಿದ್ರು ಅಂದರೆ ರೋಮನ್ಸ್ ಅವ್ರಿಗೆ ಕೆಲಸ ಮಾಡ್ತಾಯಿದ್ರು. ನೀನು ಯಾರೇ ಆಗಿರಲಿ ನಿನ್ನ ಹತ್ರದಿಂದ ಅವ್ರು ಟ್ಯಾಕ್ಸ್ ಕಿತ್ಕೊಂಡು ಬರಬೇಕು. ಇದನ್ನ ಮಾಡ್ತಾ ಇದ್ರು ಅಂದ್ರೆ ಕೆಟ್ಟದ ಕೆಲಸ. ಪೀಟರ್ ಮಾಡಿದ್ದೆ ಇವನು ಮಾಡಿದ್ದು. ಪೀಟರ್ ದೇವ್ರನ್ನ ಗೊತ್ತಿಲ್ಲ ಅಂದ, ಇವನು ಜನಗಳನ್ನ ಗೊತ್ತಿಲ್ಲ ಅಂದ್ಬಿಟ್ಟು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ 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 ಹೋಗಿ ಕೊಡ್ತಾ ಇದ್ದ. ಅರ್ಥ ಆಗ್ತಾ ಇದೆಯಾ? ಒಂದಿನ ಒಳ್ಳೆ ಎಲ್ಡ್ರೋ ಇವನ್ಗೆ ಸಿಗ್ತಾರೆ. ಅವ್ರು ಬರುವಾಗ ಇವನ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಅದು ಇದು ಏನು ನೋಡೇ ಇಲ್ಲ. ಅದನ್ನ ಇಟ್ಟು ಇವನ್ ಫ್ಯೂಚರ್ನ ಡಿಸೈಡ್ ಮಾಡಿಲ್ಲ. ಇವನ್ ಮಾಡಿದ್ದ ಒಂದು ಕರ್ಮಗಳನ್ನ ಇಟ್ಟು, ಇವನ್ ಮಾಡಿದ್ದು ಒಂದು ಕೆಲಸಗಳನ್ನ ಇಟ್ಟು ಇವನ್ ಫ್ಯೂಚರ್ನ ಡಿಸೈಡ್ ಮಾಡಿಲ್ಲ. ಅವ್ರು ಹೇಳಿದ್ರು ಇವನ್ನ ಒಂದು ಪಾಪಗಳು ನಾನೆಲ್ಲ ಮರ್ತೋಗ್ತೀನಿ, ಇವನ್ನ ಒಬ್ಬ ಅಪೋಸ್ತಲರ್ ಆಗಿ ನಾನು ಇಟ್ಕೊಳ್ತೀನಿ. ಅವ್ರಿಗೆಲ್ಲ ಮಾಡಿದ್ರು ಅಂದ್ರೆ ಪಕ್ಕದಲ್ಲಿ ಹೇಳಿ, ಅವ್ರಿಗೆಲ್ಲ ಮಾಡೋರು ಅಂದ್ರೆ ನಿನಗೂ ಹಿಂಗೆ ಮಾಡೋದು. ಒಳ್ಳೆ ಎಲ್ಡ್ರೋ ಏನ್ ನೀನ್ ನಂಬಿದ್ಯಾ? ಒಳ್ಳೆಯವನು, ಒಳ್ಳೆ ದೃಷ್ಟಿಯಿಂದ ನಿಮ್ಮನ್ನು ನೋಡೋವನ್ನ ನೀವು. ಆಮೇನ್. ಹೇಗೆ ಹೇಳಿ ನಿಮ್ಮ ಜೀವಿತ ಚೆನ್ನಾಗಿರುತ್ತಾ? ಜೋರಾಗಿ ಹೇಳಿ. ನನ್ಗೆ ಇಷ್ಟ ಇಲ್ಲ ಅಂದ್ರು ಚೆನ್ನಾಗೇ ಇರುತ್ತೆ ಅದು. ದೇವ್ರಿಗೆ ಮಾಡಕ್ ಬರೋ ಕೆಟ್ಟ ಕೆಲಸ ಒಂದು ಏನಂದ್ರೆ ನಿಮ್ಮನ್ನ ಆಶೀರ್ವಾದ ಮಾಡೋದು. ಆಮೇಲೆ ಅವ್ರನ್ನ ಅಷ್ಟೆಲ್ಲ ಹೊಡೆದ್ರು ಅವ್ರು ಏನ್ ಮಾಡ್ತಾರೆ? ಶಮಿಸ್ತಾರೆ ಅಲ್ಲ. ಇಂಥವ್ರನ್ನ ನಂಬಿಟ್ಟು ನಾವು ಹೆಂಗೆ ನನ್ನ ಜೀವಿತ ಚೆನ್ನಾಗಿರಲ್ಲ, ಹಂಗಿರಲ್ಲ, ಹಿಂಗಿರಲ್ಲ, ಇದಿರಲ್ಲ, ಅದಿರಲ್ಲ, ಯಾರು ಇಲ್ಲ ನನಗೆ, ಯಾರು ನಾನು ಪ್ರೀತಿ ಮಾಡೋರಿಲ್ಲ, ಎಲ್ಲ ಎಲ್ಲ ಹಂಗಂತಾರೆ, ಹಿಂಗಂತಾರೆ, ಒಬ್ರು ಇನ್ನೊಬ್ರು ಇನ್ನೊಂದು ಅಂತವ್ರೆ. ಅದನ್ನ ಯೋಚನೆ ಮಾಡಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಎಷ್ಟು ಜನ ಹೇಳ್ತೀರಾ ಒಳ್ಳೆ ಎಲ್ಡ್ರೋಹಿ? ಜೋರಾಗಿ ಹೇಳಿ, ಒಳ್ಳೆ ಎಲ್ಡ್ರೋಹಿ. ನಾನು ನಿನ್ನ ಪರೀಕ್ಷೆ ಮಾಡಿ ತಿಳ್ಕೊಂಡಿದ್ದೀನಿ. ಹೇಳಿ ಹೇಳಿ, ನಾನು ನಿನ್ನ ಪರೀಕ್ಷೆ ಮಾಡಿ ತಿಳ್ಕೊಂಡಿದ್ದೀನಿ. ಸಾಕ್ಷಿಗಳನ್ನ ಕೇಳಿದ್ದೀನಿ, ವಾಕ್ಯಗಳನ್ನ ಓದಿದ್ದೀನಿ. ನಿನ್ನ ಕೆಟ್ಟ ಕೃತ್ಯ ಒಂದು ಸಿಕ್ಕೇ ಇಲ್ಲ. ದಾವಿದ ಹೇಳ್ತಾರೆ, ನಾನು ಚಿಕ್ಕವನಾಗಿದ್ದೆ, ಈಗ ನನ್ಗೆ ವಯಸ್ಸಾಯ್ತು, ಆದರೂ ಯೆಹೋವನ್ನ ನಂಬಿರೋನು ಒಬ್ಬನು ಭಿಕ್ಷೆ ಬೇಡೋದನ್ನ ನಾನು ನೋಡೇ ಇಲ್ಲ. ನಾನೊಂದನ್ನ ಹೇಳ್ತೀನಿ, ನಾನು ಚಿಕ್ಕವನಾಗಿದ್ದೆ, ಒಂದಿನ ದೊಡ್ಡವನಾಗಿ ವೃದ್ಧ ಆಗ್ತೀನಿ, ಆದರೂ ಹಿಂಗೆ ಇರ್ತೀನಿ. ಅವಾಗ್ಲೂ ನಾನು ಸಾಕ್ಷಿಯಾಗಿ ಹೇಳ್ತೀನಿ, ನಾನು ದೇವ್ರನ್ನ ನಂಬಿರೋರು ಒಬ್ರು ರೋಗದಲ್ಲಿ ಇದ್ದಿದ್ದೆ ನೋಡಿಲ್ಲ. ನಾನು ದೇವ್ರನ್ನ ನಂಬಿರೋರು ಒಬ್ರು ಆಕಸ್ಮಿಕವಾಗಿ ಸತ್ತಿದೆ ನೋಡಿಲ್ಲ. ನಾನು ದೇವ್ರನ್ನ ನಂಬಿರೋರು ಕೊರತೆಯಲ್ಲಿ ಇದ್ದಿದ್ನೇ ನೋಡಿಲ್ಲ. ಅವ್ರು ಈಸ್ಕೊಂಡು ಬರೀ ಸಾಲಗಳಲ್ಲಿ ಸತ್ತೋಗಿದ್ನೇ ನೋಡಿಲ್ಲ. ಈ ತರ ಎಷ್ಟು ಜನ ನೀವೇ ಹೇಳ್ಬೇಕಂತ ಇದ್ದೀರಾ? ಆಮೇಲೆ ಫಸ್ಟು ದೇವ್ರು ಯಾವಾಗ್ಲೂ ಅಷ್ಟೇ ನಮ್ಮನ್ನ ಸಾಕ್ಷಿಗಳಾಗಿ ಬದಲಾವಣೆ ಮಾಡೋದ್ಗಿಂತ ಮುಂಚೆ ಅವ್ರ ಶಕ್ತಿನ ನಮ್ಗೆ ಪ್ರೈವೇಟ್ ಆಗಿ ತೋರಿಸ್ತಾರೆ. ನೀವು ಯಾವ್ದಕ್ಕೆ ಸಾಕ್ಷಿಯಾಗಿರ್ಬೇಕಂತ ಇದ್ದೀರಾ? ಆರೋಗ್ಯವಾಗಿರ್ಬೇಕು, ದೇವ್ರನ್ನ ನಂಬಿರೋರೆಲ್ಲ ಆರೋಗ್ಯವಾಗಿರ್ತಾರೆ ಅಂತ ಸಾಕ್ಷಿಯಾಗಿರ್ಬೇಕಂದ್ರೆ ಫಸ್ಟ್ ನಿಮ್ಮನ್ನ ಆರೋಗ್ಯದಲ್ಲಿ ತುಂಬ್ತಾರೆ. ಎಂತಕ್ಕೆಲ್ಲ ಸಾಕ್ಷಿಯಾಗಿರ್ಬೇಕಂತ ಇದ್ದೀರಾ ನೀವು? ಏಂತಗೆ ಕೇಳಿಸ್ತಾ ಇಲ್ಲ. ಎಂತಕ್ಕೆ ಸಾಕ್ಷಿಯಾಗಿರ್ಬೇಕಂತ ಇದ್ದೀರಾ? ಎಲ್ಲರೂ ಒಂದೊಂದು ಇದ್ದೀರಲ್ಲ. ಫಸ್ಟ್ ದೇವ್ರು ನಿಮ್ಗೆ ಅದನ್ನ ಮಾಡ್ತಾರೆ. ಆಮೇನ್. ನಿಮ್ಮಲ್ಲಿ ಬಂದು ನಿಮ್ಮೊಳಗಡೆ ಮಾಡಿ ನಂತರ ನಿಮ್ಮನ್ನ ಸಾಕ್ಷಿಗಳಾಗಿ ಆಚೆ ಕಳಿಸಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಹೇಳಿ ಹೇಳಿ, ಒಳ್ಳೆ ಎಲ್ರೋಯೇ ನಿನಗೆ ಸ್ತೋತ್ರ. ನನ್ನ ಕಾರಣವ ಒಳ್ಳೆ ದೇವರೇ ನಿಮಗೆ ಸ್ತೋತ್ರ. ನನ್ನ ಎಲ್ಲ ಹಿಂದೆ ದಿನಗಳನ್ನ, ಅದರಲ್ಲಿರೋ ಎಲ್ಲ ತಪ್ಪುಗಳನ್ನ ಕ್ಷಮಿಸಿದ್ಯಾ ಸ್ತೋತ್ರ. ಎಲ್ಲರೂ ಹೇಳಿ, ನನ್ನ ಎಲ್ಲ ಹಿಂದೆ ದಿನಗಳನ್ನ ಕ್ಷಮಿಸಿದ್ದೀರಾ ಸ್ತೋತ್ರ. ನಾನು ಮಾಡಿದ ಎಲ್ಲ ತಪ್ಪುಗಳನ್ನ ಕ್ಷಮಿಸಿದ್ದೀರಾ ಸ್ತೋತ್ರ. ಅದನ್ನ ನೀವು ನೋಡ್ಬಾರ್ದಂತ ಬೆನ್ನಿಂದೆ ಹಾಕೊಂಡಿದ್ದೀರಾ ಸ್ತೋತ್ರ. ಆಮೇನ್. ನನ್ನ ಫ್ಯೂಚರ್ನ ನೀವು ಕಾಣುವಾಗ ಒಳ್ಳೆ ರೀತಿಯಲ್ಲಿ ನೀವು ಕಾಣ್ತಾ ಇದ್ದೀರಾ. ಹೇಳಿ ಹೇಳಿ, ನನ್ನ ಭವಿಷ್ಯವನ್ನು ನೀವು ನೋಡುವಾಗ, ನನ್ನ ಕುಟುಂಬದ ಭವಿಷ್ಯವನ್ನು ನೀವು ನೋಡುವಾಗ, ನನ್ನ ಸೇವೆಯ ಭವಿಷ್ಯವನ್ನು ನೀವು ನೋಡುವಾಗ ಒಳ್ಳೆ ರೀತಿಯಲ್ಲೇ ನೀವು ನೋಡಿದ್ದೀರಾ. ನೀವು ಯಾವುದನ್ನು ನೋಡ್ತೀರೋ ಅದನ್ನೇ ನಾನು ನಂಬೋದಿಂದ ಅದೇ ನಡೆಯುತ್ತೆ. ಆಮೇನ್. ಯೆಶಾಯ 40:31. ಯೆಹೋವನನ್ನು ನಿರೀಕ್ಷಿಸುವವರೇ ಹೊಸ ಬಲವನ್ನು ಹೊಂದುವರು.
ಹದ್ದುಗಳಂತೆ ನೀಟಾಗಿ ಓದಬೇಕು, ಅದು ಹಂಗೆ ಓದಬಾರ್ದು, ಸಾಫ್ಟಾಗಿ ಓದಬಾರ್ದು. ಓದಿ. ಯೆಹೋವನನ್ನು ನಿರೀಕ್ಷಿಸುವವರೇ ಹ್ಮ್ ಹೊಸ ಬಲವನ್ನು ಹೊಂದುವರು, ಹ್ಮ್ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಹ್ಮ್ ಓಡಿದರು ದಣಿಯರು, ಹ್ಮ್. ನಡೆದರು ಬಳಲರು. ಆಮೇಲೆ ಇನ್ನೊಬ್ರು ಓದಿ. ಯೆಹೋವನನ್ನು ನಿರೀಕ್ಷಿಸುವವರು ಹ್ಮ್. ಹೊಸ ಬಲವನ್ನು ಹೊಂದುವರು, ಹ್ಮ್. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಹ್ಮ್. ಓಡಿ ದಣಿಯರು, ಹ್ಮ್. ನಡೆದು ಬಳಲರು. ಆಮೇಲೆ ಇನ್ನೊಬ್ರು ಓದಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹ್ಮ್. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಆಮೆನ್. ಓಡಿದರು ದಣಿಯರು, ಆಮೆನ್. ನಡೆದರು ಬಳಲರು. ಆಮೇಲೆ ಈಗ ಅರ್ಥ ಆಗಿಲ್ಲ ಅಂದ್ರೆ ನಾನು ಇಷ್ಟೊತ್ತು ಮಾತಾಡಿದ್ ವೇಸ್ಟ್ ಆಗುತ್ತೆ, ನೀಟಾಗಿ ಕೇಳಿ. ಅರ್ಥ ಆಗ್ತಾ ಇದೆಯಾ? ಓದಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಯಾರು ಯೆಹೋವನ್ನ ನಿರೀಕ್ಷಿಸ್ತಾರೋ, ಯಾರು ಯೆಹೋವನ್ಗಾಗಿ ಕಾಯ್ತಾರೋ ಅವನಿಗೆ ಒಂದು ಹೊಸ ಶಕ್ತಿ ಸಿಗುತ್ತಂತೆ. ಆಮೆನ್. ಎಷ್ಟು ಜನ ನಾವು ದೇವ್ರಿಗಾಗಿ ಕಾಯೋರು ಇದ್ದೀವಿ ಅಂದ್ರೆ ನಮ್ಗೆ ಒಂದು ಹೊಸ ಶಕ್ತಿಯನ್ನು ಕೊಡ್ತಾರೆ ಅಂತ. ಆ ಶಕ್ತಿ ಏನು ನಾವು ಇವತ್ತು ನೋಡೋಣ. ಆಮೇನ್. ಈಗ ದಯವಿಟ್ಟು ಗಮನ ಕೊಟ್ಟು ಕೇಳಿ. ಇದನ್ನ TPT ಅಂತ ಒಂದು ವರ್ಜನ್ ಇದೆ ಇಂಗ್ಲಿಷಲ್ಲಿ. ಅದರಲ್ಲಿ ನಾವು ನೋಡುವಾಗ ಯೆಹೋವನ್ನ ನಿರೀಕ್ಷೆ ಮಾಡೋರು ಅಂತ ಇದೆ ಅಲ್ವಾ ಕನ್ನಡದಲ್ಲಿ, ಬೇರೆ ವರ್ಜನಲ್ಲೆಲ್ಲ ಹಂಗಿದೆ. ಯೆಹೋವನ ಮನಸ್ಸು ಜೊತೆ ಇವ್ರ ಮನಸ್ಸನ್ನ ಒಂದು ಮಾಡ್ಕೊಳ್ಳೋ ಜನಗಳಿಗೆ ಒಂದು ಶಕ್ತಿ ಸಿಗುತ್ತೆ ಅಂತ ಇದೆ. ಆಮೆನ್. ಅಂದ್ರೆ ಯೆಹೋವನ ಯೋಚನೆಗಳ ಜೊತೆ ಇವ್ರ ಯೋಚನೆಗಳು ಒಂದು ಮಾಡ್ಕೊಳ್ಳೋರು. ಯೆಹೋವನ ಅಂದ್ರೆ ಅರ್ಥ ಆಗ್ತಾ ಇದೆಯಾ ಹೇಳಿ? ನಾವಿಬ್ರು ಬೇರೆಯವರಲ್ಲ, ಇಬ್ರು ಅಲ್ಲ, ನಾವಿಬ್ರು ಅಲ್ಲ, ನಾವಿಬ್ರು ಅಲ್ಲ. ಹೇಳಿ ನಾವಿಬ್ರು ಅಲ್ಲ, ನಾವಿಬ್ರು ಒಬ್ರೇ. ಅಂದ್ರೆ ಈಗ ಆದಮ್ ಹೇಳ್ತಾನೆ ಅಲ್ವಾ, ಇದರಿಂದ ಅದು ಬರ್ತಾನೆ ಇಲ್ಲ, ತನ್ನ ಮನೆಯನ್ನು ಬಿಟ್ಟು ಸ್ತ್ರೀ ಜೊತೆ ಸೇರಿ ಒಂದಾಗ್ತಾನೆ ಅಂತ ಇದೆ ಅಲ್ವಾ. ಅದೇನ್ ಮಾತದು? ಇದನ್ನ ಮನೆ ಬಿಟ್ಟು ಹೋಗಕ್ಕೆ ಉಪಯೋಗ ಮಾಡ್ತೀರಾ ತಾನೆ? ಸಪ್ರೇಟ್ ಮನೆ ಮಾಡಕ್ಕೆ ಉಪಯೋಗ ಮಾಡ್ತಾರೆ ಈ ವಾಕ್ಯ. ಅಪ್ಪ ಅಮ್ಮನ ಬಿಟ್ಟು ಸಪ್ರೇಟ್ ಮನೆ ಮಾಡಕ್ಕೆ ಯೂಸ್ ಮಾಡ್ತಾರೆ ಇದು ಮಾತು. ಅದ್ ಮಾತೇನು? ಅದಲ್ಲ, ತಂದೆ ತಾಯಿಗಳನ್ನ ಬಿಟ್ಟು ಹೆಂಡತಿ ಜೊತೆ ಸೇರಿ ಇವರಿಬ್ರು ಇಬ್ರಲ್ಲ ಒಬ್ರು. ಅಲ್ಲಿ ಓದ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಯಾರು ಉಪಯೋಗ ಮಾಡೋರಿಲ್ಲ ಅನ್ಸುತ್ತೆ. ಫ್ಯೂಚರ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ನಾನೇ ನೋಡ್ಲಾ? ನಿಮ್ಮಿಂದನೇ ಲೇಟಾಗಿ ಮುಗಿತಾರ ಸರ್ವಿಸ್. ಈ ಕಾರಣದಿಂದ ಪುರುಷನು 2:24 ಅಲ್ಲ? ಆದಿಕಾಂಡ 2:24 ಎಲ್ಲರೂ ತೆಗಿಯೋಣ. ತಂದೆ ತಾಯಿಗಳನ್ನು ಬಿಟ್ಟು ಹಾ. ತನ್ನ ಹೆಂಡತಿಯನ್ನು ಸೇರಿಕೊಂಡನು, ಹ್ಮ್. ಅವರಿಬ್ಬರು ಒಂದೇ ಶರೀರವಾಗಿರುವರು. ಆಮೇನ್. ಎಲ್ಲರೂ ಇನ್ನೊಂದ್ಸಲಿ ಓದಿ. ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಹೇಳಿ ಪುರುಷನು ತನ್ನ ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರು ಹೆಂಡತಿಯನ್ನು ಸೇರಿ ಇವರಿಬ್ರು ಒಂದೇ ಶರೀರವಾಗಿರ್ತಾರೆ. ಅಂದ್ರೆ ಇವರಿಬ್ರಿಗೂ ಒಂದೇ ಹಸುವು, ಇವರಿಬ್ರಿಗೂ ಒಂದೇ ಆಸೆ, ಇವರಿಬ್ರಿಗೂ ಒಂದೇ ಯೋಚನೆ. ಆಮೇನ್. ತಂದೆ ತಾಯಿಗಳನ್ನ ಬಿಟ್ಟು ಇಬ್ರು ಒಂದಾಗ್ತಾರೆ. ಇದೇ ತರ ಶಿಲ್ಬೆ ಮೇಲೆ ತಂದೆ ಯಾಕೆ ನನ್ನ ಕೈ ಬಿಟ್ಟೆ ಅಂದ್ರೆ ಇವರು ಏನ್ ಮಾಡ್ದ, ತಂದೆ ಮಗನ್ನ ಆಚೆ ಬಿಟ್ಟ, ಹೋಗು ನೀನ್ ಹೆಂಡತಿ ಜೊತೆ ಬದುಕು ಅಂತ. ತಂದೆ ದೇವರು ಯೇಸು ಕ್ರಿಸ್ತನ್ನ ಬಿಟ್ರು. ಅದಕ್ಕೆ ಅವ್ರು ಹೇಳೋದು, ತಂದೆ ಯಾಕೆ ನನ್ನ ಕೈ ಬಿಟ್ಟಿದ್ಯಾ ಅಂತ ಹೇಳಿದ್ರು. ಅಂದ್ರೆ ಇವರು ತಂದೆ ಮಕ್ಕಳು ದೂರ ಆಗಿ ಇವ್ರ ಹೆಂಡತಿ ಆದ ಸಭೆ ನಮ್ ಜೊತೆ ಸೇರಿದ್ರು. ಅಂದ್ರೆ ಈಗ ನಮ್ಮಿಬ್ರದು ಒಂದೇ ಯೋಚನೆ, ನಮ್ಮಿಬ್ರದು ಒಂದೇ ಹಸುವು, ನಮ್ಮಿಬ್ರದು ಒಂದೇ ಆಸೆ. ಇದು ನಾವಾಗಿರೋದ್ರಿಂದ ನಾವು ದೇವನ್ನ ನಿರೀಕ್ಷೆ ಮಾಡೋದಂದ್ರೆ ಏನಂದ್ರೆ ಇಬ್ರು ಒಂದೇ ಆಸೆ, ಇಬ್ರು ಒಂದೇ ಹಸು, ಇಬ್ರು ಬೇರೆ ಇಬ್ರು ಅಲ್ಲ, ಇಬ್ರು ಒಂದೇ ಆಗಿ ಒಂದೇ ಶರೀರ, ಒಂದೇ ಆತ್ಮ, ಒಂದೇ ಪ್ರಾಣವಾಗಿ ಏನ್ ಮರ್ಜ್ ಆಗಿರೋರ್ಗೆ ಹೊಸ ಶಕ್ತಿ ಸಿಗುತ್ತಂತೆ. ಆ ಶಕ್ತಿ ಏನು ಹೇಳಿ? ಮುಂದೆ ಓದಿ.
ಎಷ್ಟು ಜನ ಹೇಳ್ತೀರಾ ಯೇಸು ಕ್ರಿಸ್ತ ನಾನು ಬೇರೆ ಬೇರೆ ಅವರಲ್ಲ? ಜೋರಾಗಿ ಹೇಳ್ತೀರಾ ಯೇಸು ಕ್ರಿಸ್ತ ನಾನು ಬೇರೆ ಬೇರೆ ಅವರಲ್ಲ? ಕೈಗಳನ್ನ ತೋರಿಸಿ ಹೇಳಿ, ನಾವಿಬ್ರು ಅಲ್ಲ, ನಾವಿಬ್ರು ಒಬ್ರೇ, ಒಂದೇ ಶರೀರ, ಒಂದೇ ಆತ್ಮ, ಒಂದೇ ಪ್ರಾಣ, ಒಂದೇ ಹಸ್ವು. ಆಮೇನ್. ಓದಿ ಓದಿ. ಯೆಶಾಯ 40:31. ಯೆಹೋವನು ನಿರೀಕ್ಷಿಸುವವರು ಇದು ವಾಕ್ಯ ನಿಮ್ ಬಗ್ಗೆನೇ ಹೇಳ್ತಾರದು. ಯೆಹೋವನ ಜೊತೆ ಒಂದಾಗಿರೋರಿಗೆ ಹೊಸ ಶಕ್ತಿ ಇದೆ ಅಂತೆ. ಹಂಗಂದ್ರೆ ನೀವು ಈ ಜಾಗದಿಂದ ಹೋಗುವಾಗ ಇವತ್ತು ಒಂದು ಹೊಸ ಬಲದಿಂದ ನೀವು ಹೋಗ್ತಾ ಇದ್ದೀರ, ಹೊಸ ಶಕ್ತಿಯಿಂದ ನೀವು ಹೋಗ್ತಾ ಇದ್ದೀರ. ಹದ್ದುಗಳಂತೆ ಹಾ ರೆಕ್ಕೆಗಳನ್ನು ಚಾಚಿಕೊಂಡು ಹೇಳಿ ಹೇಳಿ, ಆ ಶಕ್ತಿ ಏನಂದ್ರೆ ಹದ್ದುಗಳಂತೆ. ಹೇಳಿ ಹೇಳಿ, ಜೋರಾಗಿ ಹೇಳಿ, ಹದ್ದುಗಳಂತೆ. ಹದ್ದುಗಳು ಫೇಮಸ್ ಏನಕ್ಕೆ ಅಂದ್ರೆ ದೃಷ್ಟಿಗೆ. ಆಮೇನ್. ಮತ್ತೆ ನಾವು ಓದುವಾಗ ಕುಲ್ಡನ್ಗೆ ದಾರಿ ತೋರಿಸ್ತಾ ಇದ್ರು. ಇಲ್ಲಿ ಒಬ್ಬ ಕಾಣೋ ದೇವರು ಬಂದು ಕುಲ್ಡನ್ನ ಏನ್ ಮಾಡ್ತಾರೆ, ಕಾಣೋ ತರ ಮಾಡ್ತಾರೆ. ಆಮೇನ್. ಈಗ ಇಬ್ರು ದಾರಿ ನೋಡೋರು ಇರೋದ್ರಿಂದ ನಾವು ಹಳ್ಳಕ್ ಬೀಳಲ್ಲ. ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರದು? ಹದ್ದುವಿನಂತೆ ಹೇಳಿ, ಹದ್ದುವಿನಂತೆ ದೃಷ್ಟಿ, ಹದ್ದುವಿನಂತೆ ದೃಷ್ಟಿ ಇದೆ ನನಗೆ. ಅಂದ್ರೆ ಅಂದ್ರೆ ಅವರು ಎಲ್ಡ್ರೋಹಿ ಆಗಿದ್ದಾರೆ ಅಂದ್ರೆ ನಾನು ಮಿನಿ ಎಲ್ಡ್ರೋಹಿ. ಅವರು ಒಳ್ಳೇದ್ನ ನೋಡೋರಾಗಿದ್ದಾರೆ ಅಂದ್ರೆ ನಾನು ಒಳ್ಳೇದ್ನೇ ಹೇಳಿ ಹೇಳಿ, ಕೆಟ್ಟದ್ನ ಆಲೋಚನೆ ಮಾಡಕ್ಕೆ ಬರಲ್ಲ ನನಗೆ, ಕೆಟ್ಟದ್ನ ಊಹೆ ಮಾಡಕ್ಕೆ ಬರಲ್ಲ, ಇಮ್ಯಾಜಿನ್ ಮಾಡಕ್ ಬರಲ್ಲ ನನಗೆ. ಆಮೇಲೆ ಯಾಕಂದ್ರೆ ಇಬ್ರು ಒಂದೇ ಆಗಿದ್ದೀವಿ, ಒಂದೇ ಯೋಚನೆ, ಒಂದೇ ಹಸುವು, ಒಂದೇ ಆಸೆ. ಅವರು ನನ್ನ ಜೀವಿತ ಚೆನ್ನಾಗಿರ್ಬೇಕಂದ್ರೆ ನನ್ಗೂ ಅದೇ ಆಸೆ. ಅವರು ಬೇರೆಯವ್ರನ್ನ ಒಳ್ಳೆಯವ್ರ ತರ ನೋಡ್ತವ್ರೆ ಅಂದ್ರೆ ನಾನು ಹಂಗೆ ನೋಡ್ತೀನಿ. ಅವರು ಆರೋಗ್ಯವಾಗಿ ನನ್ನ ಇಡ್ಬೇಕಂದ್ರೆ ನಾನು ಅದೇ ಆಸೆ. ಅವರು ಆಶೀರ್ವಾದವಾಗಿ ನನ್ನ ಇಡ್ಬೇಕಂದ್ರೆ ನನಗೂ ಅದೇ ಆಸೆ. ಅವರು ನನ್ನ ಉಪಯೋಗ ಮಾಡ್ಬೇಕಂದ್ರೆ ನನ್ಗೆ ಏನ್ ಇಷ್ಟ ಅಂದ್ರೆ ಅವ್ರನ್ನ ಉಪಯೋಗ ಅವ್ರು ಹೇಳ್ತಾರೆ ನಾನ್ ಸತ್ತಿದ್ದೀನಿ ನೀನ್ ಬದುಕು ಅಂತ. ನಾನು ಹೇಳ್ತೀನಿ ನಾನು ಸತ್ತಿದ್ದೀನಿ ನೀನ್ ಬದುಕು. ಅರ್ಥ ಆಗ್ತಾ ಇದೆ? ಏಸಾಯದಲ್ಲಿ ಹಂಗೆ ಇರೋದು. ಆತ ಸತ್ತ ಯಾಕೆಂದ್ರೆ ನಮ್ಮನ್ನ ಬದುಕದ್ನ ನೋಡಕ್ಕೆ, ನಾವು ಸತ್ತಿದ್ ಯಾಕೆ ಅವ್ರು ಬದುಕದ್ನ ನೋಡಕ್ಕೆ. ಆಮೇನ್. ಇವತ್ತು ನಿಮ್ಮೆಲ್ಲರನ್ನು ನೋಡೋ ಒಂದು ಜನರಾಗಿ ಮಾಡಿದ್ದಾರೆ, ನೋಡುವ ಒಂದು ಜನರಾಗಿ ಮಾಡಿದ್ದಾರೆ. ನಾನು ಹೇಳ್ತಾರದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಆಗಿರೋರು ಮಾತ್ರ ಹೊಂದ್ಕೊಳ್ಳಿ. ನಿಮ್ಮನ್ನ ನೋಡೋ ಕಣ್ಗಳಾಗಿ ದೇವರು ಮಾರ್ಪಡಿಸಿ. ನೀವು ಕುಲ್ಡನ್ ಹಿಂದೆ ಕುಲ್ಡ ಹೋಗೋನಲ್ಲ, ನೋಡೋ ದೇವರಿಂದ ನೋಡೋ ಜನ ನೀವು, ನೋಡೋ ತಂದೆಯಿಂದ ನೋಡೋ ಮಕ್ಕಳು ನೀವು. ನೀವು ದೂರದಲ್ಲೇ ಹುಡುಕ್ತೀರಾ ಏನ್ ಮಾಡಿದ್ರೆ ನನ್ಗೆ ಆಶೀರ್ವಾದ ಬರುತ್ತೆ, ಹೆಂಗೆ ಯೋಚನೆ ಮಾಡಿದ್ರೆ. ನೀವು ಒಳ್ಳೇದನ್ನ ಇನ್ಮೇಲೆ ಕಷ್ಟಪಟ್ಟು ಹುಡುಕ್ಬೇಕಾಗಿಲ್ಲ, ನಿಮ್ ಕಣ್ಣಿಗೆ ಅದು ಕಾಣಕ್ಕೆ ಪ್ರಾರಂಭ ಆಗುತ್ತೆ. ಆಮೇನ್. ಮುಂದೆ ಓದಿ. ಹದ್ದಿನಂತೆ ದೃಷ್ಟಿಯನ್ನು ಕೊಟ್ಟಿ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏಳುವರು. ಆಮೇನ್. ಹೇಳಿ. ಈಗ ರೆಕ್ಕೆಗಳನ್ನ ಬಿಚ್ಚಿ ಅದು ಆರುವಾಗ ಅದು ಇಲ್ಲೆಲ್ಲನ ಬಿಟ್ಟು, ಎಲ್ಲವನ್ನ ಬಿಟ್ಟು, ಭೂಮಿನ ಬಿಟ್ಟು, ಇದೇನಿದೆ ನಮ್ಮ ಒಂದು ಆಕಾಶ ಮಂಡಲ ಇದನ್ನು ಬಿಟ್ಟು ಇದಕ್ಕೆ ಮೇಲೆ ಹೋಗುತ್ತೆ. ಅಂದ್ರೆ ಆಕಾಶ ಮಂಡಲ ಅಂದ್ರೆ ಸ್ಪೇಸ್ಗೆ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಮಳೆ ಬರ್ಬೇಕಂದ್ಬಿಟ್ಟು ಒಂದು ಮೋಡಗಳಿರುತ್ತೆ, ಆ ಮೋಡಗಳನ್ನ ದಾಟಿ ಹೋಗುತ್ತೆ. ಆಮೇಲೆ ಏನೇ ಒಂದು ಸಮಸ್ಯೆಗಳು ಇರುತ್ತೆ ಅನ್ಕೊಳ್ಳಿ, ಬಿರುಗಾಳಿ ಇತ್ತು, ಅದು ಬಿರುಗಾಳಿಲಿ ಮನೆಗೆ ಓಡೋಗಲ್ಲ, ಏನ್ ಮಾಡುತ್ತೆ ಅದನ್ನ ದಾಟಿ ಮೇಲೆ ಹೋಗುತ್ತೆ. ಇವತ್ತು ದೇವ್ರು ನಿಮ್ಗೆ ಇನ್ನೊಂದು ಶಕ್ತಿಯನ್ನು ದೇವ್ರು ಕೊಟ್ಟಿದ್ದಾರೆ. ಅದು ಯಾವಾಗ್ಲೂ ಅಷ್ಟೇ, ನಾನು ನಂಬ್ತೀನಿ ಇದನ್ನ ಹಿಂಗೆ ಹೋಲಿಕೆ ಮಾಡ್ಬೋದು ಅಂತ. ಅದು ಹೇಳ ಎಷ್ಟು ಜನ ಇನ್ನ ಟೈಮ್ ಇದೆ, ಇನ್ನ ಒಂದಿನ ಪೂರ್ತಿ ಇದೆ ಅಂತೀರಾ? ಭೂಮಿನ ಬಿಡುತ್ತೆ, ಒಂದನ್ನು ಬಿಡುತ್ತೆ, ಮಧ್ಯ ಆಕಾಶನ ಬಿಡುತ್ತೆ, ನಂತರ ಮೇಲೆ ಆರುತ್ತೆ ಅಲ್ವಾ? ಅಂದ್ರೆ ಮೂರನೇ ಒಂದು ಮಂಡಲಕ್ಕೆ ಹೋಯ್ತು ಇದು ಅಂತ. ಈಗ ನಮ್ಗೆ ಕೊಡಲ್ಪಟ್ಟ ಒಂದು ಶಕ್ತಿಯಿಂದ ನಮ್ಗೆ ಒಳ್ಳೆ ದೃಷ್ಟಿ ಇದೆ, ಅಷ್ಟೇ ಅಲ್ಲ, ನಮ್ಗೊಂದು ಅಧಿಕಾರ ಇದೆ. ಆ ಅಧಿಕಾರ ಏನಂದ್ರೆ, ಹಳೆ ಒಂದು ಒಡಂಬಡಿಕೆಯಲ್ಲಿ ಆಲಯ ಕಟ್ಟುವಾಗ ಹೊರಾಂಗಣ, ಹೊರಾಂಗಣ ಕರೆಕ್ಟಾ? ಔಟರ್ ಕೋಡ್ ಅಂದ್ರೆ ಹೊರಾಂಗಣ, ಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಹಳೆ ಒಡಂಬಡಿಕೆಯಲ್ಲಿ ಇದ್ದವ್ರಿಗೆ ಏನು ಅಂದ್ರೆ ಅವರು ಅಲ್ಲೇ ಇರಬೇಕು. ಅಲ್ಲಿಂದ
ಕುರಿನ್ ಕೊಡೋದು, ಜಾಸ್ತಿ ಕಾಸಿದ್ರೆ ಹಸುನ್ ಕೊಡೋದು, ದನನ್ ಕೊಡೋದು, ಊರಿನ ಕೊಡೋದು, ಏನು ಕಾಸೇ ಇಲ್ಲ ಅಂದರೆ ಪಾರಿವಾಳನ್ ಕೊಡೋದು. ಹಿಂಗೆ ಒಟ್ಟು ನನ್ನ ಎಕಾನಮಿಕ್ ಪ್ರಕಾರವಾಗಿ ಒಟ್ಟು ಅಲ್ಲೇ ಕೊಡಬೇಕು. ಇಲ್ಲಿವರೆಗೂ ಯಾರು ಬರ್ತಾರೆ? ಯಾಜಕ ಅಷ್ಟೇ. ಪರಿಶುದ್ಧ ಸ್ಥಳಕ್ಕೆ, ಮಹಾಪರಿಶುದ್ಧ ಸ್ಥಳಕ್ಕೆ ಯಾವಾಗಲೂ ಒಂದೇ ಸಲ ಮಹಾಯಾಜಕ ಹೋಗ್ಬೇಕು. ಆಯ್ತಾ? ಈಗ ದೇವ್ರು ಏನು ಮಾಡಿದ್ರು ಅಂದರೆ ಅವರೊಬ್ಬ ಮಹಾಯಾಜಕ ಅಲ್ವಾ? ಹೇಳಿ ಮಹಾಯಾಜಕ. ಜೋರಾಗಿ ಹೇಳಿ ಮಹಾಯಾಜಕ. ಜೋರಾಗಿ ಹೇಳಿ ಮಹಾಯಾಜಕ. ಯೇಸು ಕ್ರಿಸ್ತ ಮಹಾಯಾಜಕ. ಜೋರಾಗಿ ಹೇಳಿ ಯೇಸು ಕ್ರಿಸ್ತ ಮಹಾಯಾಜಕ. ಈಗ ಯಾಜಕನ ಶರೀರದ ಜೊತೆ ನಾನು ಸೇರಿದೆ ಅಂದರೆ ನಾನು ಯಾರು? ಅಂದರೆ ಈಗ ಭೂಮಿಯನ್ನು ಬಿಟ್ಟು, ಹೊರಾಂಗಣನ ಬಿಟ್ಟು, ಆಕಾಶನ ಬಿಟ್ಟು, ಪರಿಶುದ್ಧ ಸ್ಥಳನ ಬಿಟ್ಟು ಡೈರೆಕ್ಟ್ ಅವ್ರ ಹತ್ರನೇ ಹೋಗ್ಬೋದು. ಮಹಾಪರಿಶುದ್ಧ ಸ್ಥಳ ಅಂದರೆ ಕಷ್ಟಗಳು ನಮ್ಮನ್ನ ಹಿಡಿಯೋಕ್ಕೆ ಆಗಲ್ಲ, ರೋಗಗಳು ಅಲ್ಲಿ ಬರೋಕ್ಕೆ ಆಗಲ್ಲ, ಕೊರತೆಗಳು ಆ ಒಂದು ರೆಲ್ಮ ಮುಟ್ಟಕ್ಕೆ ಆಗಲ್ಲ. ದೇವ್ರ ಜೊತೆ ನಾವು ಒಂದಾಗಿರೋದ್ರಿಂದ, ದೇವ್ರ ಜೊತೆ ಹೇಳಿ, ದೇವ್ರ ಜೊತೆ ನಾವು ಒಂದಾಗಿರೋದ್ರಿಂದ ನಾವು ಹೊರಾಂಗಣದಲ್ಲ, ಪರಿಶುದ್ಧ ಸ್ಥಳದಲ್ಲ, ಮಹಾಪರಿಶುದ್ಧ ಸ್ಥಳದಲ್ಲಿ ರೆಕ್ಕೆ ಬಿಚ್ಚಿ ಆಳ್ತಾ ಇರ್ತೀವಿ. ಹೇಳಿ ಹೇಳಿ, ರೆಕ್ಕೆಯನ್ನು ಬಿಚ್ಚಿ ಮಹಾಪರಿಶುದ್ಧ ಸ್ಥಳದಲ್ಲಿ ರೆಕ್ಕೆಯನ್ನು ಬಿಚ್ಚಿ ನಾವು ಆಡ್ತಾ ಇದ್ದೀವಿ. ಆಮೇನ್ ಆಮೇನ್. ನಿಮಗೆ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳಕ್ಕೆ ಮಧ್ಯದಲ್ಲಿ ಒಂದು ಪರ್ದೆ ಬರುತ್ತೆ. ಆ ಪರ್ದೆ ಒಂದು ಡಿಸೈನಲ್ಲಿ ನೋಡಿದ್ರೆ ಅದು ಇದೆ ಅದರಲ್ಲಿ. ಆಮೇನ್. ನಿಮ್ಮನ್ನ ಅದ ಮೇಲೆ ಹಚ್ಚೆ ಹಾಕ್ಸಿದ ದೇವರು. ಆಮೇನ್. ನೀವು ಕಷ್ಟದ ಕೆಳಗಡೆ ಅಲ್ಲ, ಕಷ್ಟದ ಮಧ್ಯ ಅಲ್ಲ, ಕಷ್ಟದ ಮೇಲೆ ಆರವ್ರನ್ನ. ರೋಗದ ಕೆಳಗೆ ಅಲ್ಲ, ರೋಗದ ಮಧ್ಯದಲ್ಲಿ ಸರ್ವೈವಲ್ ಮೋಡಲ್ಲಿ ಇಲ್ಲ. ನಾವು ಡೊಮಿನಿಯನ್ ಮಾಡೋರು ಅಂದರೆ ನಾವು ಏನೋ ತಾನೋ ಪರವಾಗಿಲ್ಲ ಸಹಿಸ್ಕೊಂತೀನಿ ಅಂತ ಅಲ್ಲ, ನಾವು ಅದೆಲ್ಲವನ್ನ ಸೀಳ್ಕೊಂಡು ಹೋಗಿ ಆರೋರು ನಾವು. ದೇವ್ರು ನಿಮ್ಗೆ ಇವತ್ತು ಹೊಸ ಶಕ್ತಿಯನ್ನು ಕೊಟ್ಟಿದ್ದೆ. ಆ ಶಕ್ತಿಯಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂದರೆ, ಅವನು ಓಡಿದರು, ಹೇಳಿ ಅವನು ಓಡಿದರು, ಏನು ಅಂದರೆ ಅವನು ಓಡಿದ್ರು ಅವನಿಗೆ ಸುಸ್ತಾಗ್ತಾ ಇಲ್ಲ. ಆಮೇಲೆ ಮುಂದೆ ಓದಿ. ಆಮೇಲೆ ನಿಧಾನಕ್ಕೆ ಹೋದ್ರು ಅವನಿಗೆ ಸುಸ್ತಾಗ್ತಾ ಇಲ್ಲ, ಜೋರಾಗಿ ಹೋದ್ರು ಹೇಳ್ತಾರೆ ಗೊತ್ತಾ, ಸ್ಪೀಡ್ ಹೋಗ್ತಾ ಇದೆಯಾ, ಒಂದಿನ ನಿಂತೋಗ್ತೀಯ ಅಂತ. ಅದೆಲ್ಲ ಆಗಲ್ಲ. ಆಮೇಲೆ ಅರ್ಥ ಹಿಂಗೆ ಹೋಗ್ತಾ ಇರೋದು ನೋಡಿದ್ರೆ ಅದು ಗಾದೆ ಎಲ್ಲ ಹೇಳ್ಬಿಡ್ತಾರೆ, ಎತ್ತೆತ್ತೊಡ್ದ ಅಂದರೆ ಸ್ವಲ್ಪ ಹೊತ್ತಕ್ಕೆ ಸುಮ್ಮನೆ ಆಯ್ತಾನೆ ಅಂತ. ಹೇಳಿ ನಾವು ಗಾದೆಯನ್ನು ನಂಬೋನಲ್ಲ. ಗಾದೆ ಎಲ್ಲ ಅಜ್ಞಾನ ಆಗಿರೋ ಪೂರ್ವಜರು ಬರ್ದಿರೋದು. ಆಮೇನ್. ನೀವು ಓಡಿದ್ರೂ ದಣಿ ಆಗೋದಿಲ್ಲ, ನೀವು ನಡೆದ್ರೂ ನೀವು ಇರೋ ಅಷ್ಟು ದಿನ ನೀವು ಒಂದು ಮೂಳೆ ಸವಿಯೋದಿಲ್ಲ. ಯಾಕೆ ಅಂದರೆ ನೀವು ಅವ್ರ ಜೊತೆ ಒಂದಾಗಿದ್ದೀರಿ. ಅವ್ರು ನೋಡೋ ಥರ ನೀವು ನೋಡ್ತಾ ಇದ್ದೀರಾ, ಅವ್ರು ಇರೋ ಥರ ನೀವು ಇರ್ತಾ ಇದ್ದೀರಾ. ಆಮೇಲೆ ಹೇಳಿ ಪಕ್ಕದಲ್ಲಿ ಹೇಳಿ, ನಿನ್ನ ಕಷ್ಟದ ಕೆಳಗಡೆ ಅಲ್ಲ, ಕಷ್ಟದ ಮಧ್ಯದಲ್ಲ, ಅದನ್ನ ಸೀಳಿ ರೆಕ್ಕೆ ಬಿಚ್ಚಿ ಮೇಲೆ ಆರೋ. ರೋಗದ ಕೆಳಗಡೆ ಅಲ್ಲ ನೀನು, ರೋಗದ ಮಧ್ಯದಲ್ಲ ನೀನು, ಅದನ್ನ ಸೀಳ್ಕೊಂಡು ಹೋಗಿ ರೆಕ್ಕೆಯನ್ನು ಬಿಚ್ಚಿ ಆರೋ. ಹೇಳಿ ದರಿದ್ರದ ಕೆಳಗಡೆ ಅಲ್ಲ, ಜೋರಾಗಿ ಹೇಳಿ, ದರಿದ್ರದ ಕೆಳಗಡೆ ಅಲ್ಲ, ಬಿಲೋ ಪಾವರ್ಟಿ ಲೈನ್ ಅಲ್ಲ. ಆಮೇಲೆ ಹೇಳಿ ದರಿದ್ರದ ಕೆಳಗಡೆ ಅಲ್ಲ, ದರಿದ್ರದ ಮಧ್ಯಗಡೆ ಅಲ್ಲ, ದರಿದ್ರ ಒಂದು ಸೀಳಿ ಕೊರತೆಗಳನ್ನ ಸೀಳಿ ರೆಕ್ಕೆಯನ್ನು ಬಿಚ್ಚಿ, ಅಂದ್ರೆ ಫುಲ್ ಫ್ರೀಡಮ್ ಆಗಿ ಅಂತ, ಫುಲ್ಲು ಸ್ವತಂತ್ರದಿಂದ ಹೇಳಿ ಎಲ್ಲ ಕಡೆಗಳಲ್ಲಿಯೂ ಆರೋ ಅಷ್ಟು ದೇವ್ರ ಶಕ್ತಿ ಕೊಟ್ಟಿದೆ. ಆಮೇಲೆ ನಾನು ಓಡಿದ್ರು ನಾನು ಸುಸ್ತಾಗಲ್ಲ, ನಾನು ನಡೆದ್ರೂ ನಾನು ಸುಸ್ತಾಗಲ್ಲ. ಪಕ್ಕದಲ್ಲಿ ಹೇಳಿ ಇನ್ಮೇಲೆ ಓಡುವಾಗ ದೇವ್ರ ಶಕ್ತಿಯಿಂದ ನೀನು ಓಡೋದ್ರಿಂದ ಬಹಳವಾಗಿ ಓಡ್ತೀಯ. ಇನ್ನೊಬ್ರಿಗೆ ಹೇಳಿ ಇನ್ನೊಬ್ರಿಗೆ ಚೆಕ್
ಹೇಳಿ 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 ಅರ್ಥ ಆಗ್ತಾ ಇದೆಯಾ? ಆಮೇಲೆ ಫಸ್ಟ್ ಏನ್ ಮಾಡಿದ್ರು, ಅವ್ರು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ, ಎಲ್ರೋಹಿ ಆಗಿ ಬಂದ್ರು. ನನ್ನ ಏನ್ ಮಾಡಿದ್ರು ಅಂದ್ರೆ ಎಲ್ರೋಹಿ ಆಗಿ ಮಾಡಿದ್ರು. ಕೊನೆ ಆಗುವಷ್ಟರಲ್ಲಿ ಫಸ್ಟ್ ಭೇಟಿ ಮಾಡಿದ್ರು. ನೀವು ಇನ್ನ ಆಗಲ್ದ ಇನ್ನ ನೆಕ್ಸ್ಟ್ ವಚನ ಅಧ್ಯಾಯದಲ್ಲಿ ಆಗರ್ನ ಬಿಟ್ಟು ಓಡಿಸ್ತಾರೆ ಆಯ್ತಾ. ಅವಾಗ ಅವ್ರ ಮಗ ಸತ್ತೋಗ್ತಾ ಇರ್ತಾನೆ, ಇನ್ನ ಸತ್ತಿರಲ್ಲ. ಇವಳು ಏನ್ ಮಾಡ್ತಾಳೆ, ನನ್ನ ಮಗು ಸಾಯೋದನ್ನ ನೋಡ್ಬಾರ್ದು ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಟೀನೇಜ್ ಒಂದು ಮಗು ಆಯ್ತಾ, ಟೀನೇಜ್ ಒಂದು ಮಗು, ಟೀನೇಜ್ ಅಂದ್ರೆ 13 ಇಂದ 19 ಒಳಗಡೆ ಅಷ್ಟು ಏಜ್ ಇರೋ ಒಂದು ಮಗು ನೀರಿಲ್ದರೆ ಸಾಯ್ತಾ ಇದೆ ಆಯ್ತಾ. ಫಸ್ಟ್ ಎಲ್ಡ್ರೋಹಿಯಾಗಿ ಇವಳನ್ನ ಭೇಟಿ ಮಾಡಿದ್ರು. ನಂತರ ಇನ್ನೊಂದ್ಸಲಿ ಅದೇ ಸ್ವರ ಬರುತ್ತೆ. ಇವತ್ತು ನೀವು ಕೇಳ್ತಾ ಇದ್ದೀರಲ್ವಾ, ಅದೇ ದೇವರು ಇವತ್ತು ಮಾತಾಡ್ತಾರೆ. ಅವ್ರೇನ್ ಮಾಡ್ತಾರೆ, ನಂತರ ಏನು ಒಂದು ವಚನದಲ್ಲಿದೆ, ಯೆಹೋವನು ಆಗರ್ನ ಕಣ್ಣ ತೆರೆದ ಅಂತ. ಅವಾಗ ಏನಾಯ್ತು, ಅಲ್ಲಿದ್ದಿದ್ದ ಬಾವಿ ಅವಳಿಗೆ ಅಷ್ಟೊತ್ತು ಕಾಣಿಸಿಲ್ಲ, ಅವಾಗ ಕಾಣಿಸಕ್ ಸ್ಟಾರ್ಟ್ ಆಯ್ತು. ಅಲ್ಲೇ ಬಾವಿ ಇದೆ, ಅಷ್ಟೊತ್ತು ಇದೆ. ದೇವ್ರೇನಾದ್ರೂ ಅಡ್ಡ ಬಂದಿಲ್ಲ ಅಂದ್ರೆ ಅದು ಕಾಣಿಸ್ತಾರೆ, ಹಂಗೆ ನೀರ್ ಕೊಡ್ದೇರೆ ಮಗ ದಾಹದಲ್ಲಿ ಸತ್ತೋಗಿರೋನು. ನೋಡೋ ದೇವ್ರು ಬರೀ ಈ ಒಂದು ಗುಣ ನನ್ನ ಹತ್ರ ಇದ್ರೆ ಸಾಕು, ಬರೀ ನಾನು ಮಾತ್ರ ನೋಡ್ಬೇಕು, ಈ ತರ ಎಮ್ಮೆದಲ್ಲಿ ಇರ್ದಾರೆ ಹಂಗೆ. ಅದನ್ನ ಏನ್ ಮಾಡಿದ್ರು, ಆಗಾರು ಕಣ್ಣು ಓಪನ್ ಮಾಡಿದ್ರು, ಅವಳನ್ನು ನೋಡಂಗ್ ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ? ಅದೇ ತಾನೇ ನಮ್ಮ ವಾಕ್ಯದಲ್ಲೂ ಹೇಳೋದು. ಅವ್ರು ಹೇಳ್ತಾರೆ ನಾನೇ ಲೋಕಕ್ಕೆ ಬೆಳಕು ಅಂತಾರೆ, ಒಂದ್ ಕಡೆ ಹೇಳ್ತಾರೆ ನೀವು ಲೋಕಕ್ಕೆ ಬೆಳಕು ಅಂತ. ಆಮೇಲೆ ಹೇಳಿ ಕ್ರಿಸ್ತ ಅಂದ್ರೆ ಅಭಿಷಕ್ತ. ಅವರು ನಾನೊಬ್ನೇ ಅಭಿಷಕ್ತ ಆಗ್ಬೇಕು ಆ ಥರ ಇಲ್ಲ, ನಿಮ್ಮನ್ನು ಅಭಿಷಕ್ತ ಆಗಲಿ. ಅವರೊಬ್ಬರೇ ಆರೋಗ್ಯದಿಂದ ತುಂಬಬೇಕಂತ ಇಲ್ಲ, ನಿಮ್ಮನ್ನು ಅದೇ ಆರೋಗ್ಯದಿಂದ. ಯೇಸು ಕ್ರಿಸ್ತನ್ ಏನೆಲ್ಲ ಆಗಿದ್ದಾನೋ ಅದನ್ನ ನಿಮ್ಮನ್ನೆಲ್ಲ ಮಾಡಿದ್ರು. ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳಿದ್ದು? ಹೇಳಿ ಎಲ್ಡ್ರೋಹಿ ನನ್ನ ಜೀವಿತದಲ್ಲಿ ಬಂದು ನನ್ನ ಎಲ್ಡ್ರೋಹಿ ಮಾಡಿದ್ರು. ಬೇರೆ ವ್ಯಕ್ತಿಗಳನ್ನ ಎಲ್ಡ್ರೋಹಿ ಮಾಡೋಕ್ಕೋಸ್ಕರ, ಒಳ್ಳೇದನ್ನ ನೋಡೋನು, ಒಳ್ಳೆ ದೃಷ್ಟಿ ಇರೋನು, ಒಳ್ಳೆ ಆಲೋಚನೆ ಇರೋನು ನನ್ನ ಜೀವಿತದಲ್ಲಿ ಬಂದು ಹೆಂಗಿದ್ನೋ, ಏನಿದ್ನೋ, ಯಾವಾಗಿದ್ನೋ, ಎಲ್ಲಿದ್ನೋ ಗೊತ್ತಿಲ್ಲ, ನನ್ನ ಜೀವಿತದಲ್ಲಿ ಬಂದು ನನಗೆ ಭೇಟಿ ಮಾಡಿ ನನ್ನ ಒಳ್ಳೆ ರೀತಿಲಿ ನೋಡೋದನ್ನ ಕಲಿಸಿ, ಒಳ್ಳೆ ರೀತಿ ಆಲೋಚನೆ ಮಾಡೋದು ಕಲಿಸಿ, ನನ್ನ ಈಗ ಏನು ಮಾಡ್ತವ್ರೆ, ನಾನೀಗ ಆಚೆ ಹೋಗಿ ನಾನು ಬೇರೆಯವ್ರಿಗೆ ನೋಡೋದು ಕಲಿಸ್ತೀನಿ. ಹೇಳಿ ಕುಲ್ಡನ್ಗೆ ದಾರಿ ನಡೆಸೋದಲ್ಲ, ಕಾಣಿಸೋನ್ನ ಇಟ್ಕೊಂಡು ಹೋಗೋದು. ಅಂದ್ರೆ ನಾವು ಲೈಫ್ನ ಎಂಜಾಯ್ ಮಾಡ್ಬೋದು ಇಬ್ರು. ನಾವು ಇದು ನೀನು ಸೃಷ್ಟಿ ಮಾಡಿದೆ, ಯಾವತ್ತು ಮಾಡಿದೆ, ಯಾವಾಗ ಮಾಡಿದೆ, ಹೆಂಗ್ ಮಾಡಿದೆ ಕೇಳ್ಕೊಂಡು ಓಡಾಡ್ಬೋದು ಇಬ್ರು. ಆಮೇನ್. ಪಕ್ಕದಲ್ಲಿ ಹೇಳಿ, ಯೇಸು ಕ್ರಿಸ್ತ ನಿನ್ ಜೀವಿತದಲ್ಲಿ ಇರೋದಿಲ್ಲ, ನಿನ್ ಜೀವಿತ ಸಪ್ಪೆ ಇರಲ್ಲ, ಅದು ಖಾಲಿ ಇರಲ್ಲ, ಕ್ರಮ ಇಲ್ದೇ ಇರಲ್ಲ. ಅವ್ರು ನಿನ್ ಜೊತೆ ಇರೋದ್ರಿಂದ ಥ್ರಿಲ್ ಆಗಿರುತ್ತೆ, ನೀನ್ ಯಾವ ಫಿಲಮ್ಗೂ ಕಡಿಮೆ ಇರಲ್ಲ. ಆಮೇನ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಎಲ್ಡ್ರೋಹಿನ ನೀವು ನಂಬಿದ್ದೀರ, ಒಳ್ಳೇದನ್ನ ನೋಡೋ ದೇವ್ರನ್ನ ನೀವು ನಂಬಿದ್ದೀರಿ. ಎಷ್ಟು ಜನ ಹೇಳ್ತೀರಾ ಒಳ್ಳೆ ದೇವ್ರನ್ನ ನಾನು ನಂಬಿದ್ದೀನಿ? ಅದೆಷ್ಟು ಅದೃಷ್ಟನೋ ಗೊತ್ತಿಲ್ಲ, ನಾವು ನಂಬಿದ್ದೀವಿ. ಅದು ಏನು ಹೇಳಿದ್ರು ಅದು ವರ್ಣನೆ ಮಾಡೋಕ್ಕಾಗಲ್ಲ. ಅದು ಹೆಂಗೋ ಗೊತ್ತಿಲ್ಲ, ನನ್ನ ಕುಟುಂಬದಲ್ಲಿ ನಾನು ಇವ್ರನ್ನ ತಿಳ್ಕೊಂಡು, ಹೆಂಗೋ ಗೊತ್ತಿಲ್ಲ, ನನ್ನ ಕುಟುಂಬನ ಇವ್ರು ಹುಡ್ಕೊಂಡು ಬಂದ್ರು. ಹೆಂಗೋ ಗೊತ್ತಿಲ್ಲ, ಏನು ಮಾಡೇ ಇಲ್ಲ, ಮಾಡಕ್ ಬರೋದೇ ಇಲ್ಲ, ಗೊತ್ತೇ ಇಲ್ಲ. ಅವಾಗಲೇ ನನ್ನ ಕುಟುಂಬನ ಇವ್ರನ್ನ. ಆಮೇನ್. ಪಕ್ಕದಲ್ಲಿ ಹೇಳಿ, ದೇವ್ರು ನಿನ್ನ ಜೀವಿತದಲ್ಲಿ ಇದ್ದಾರೆ ಅಂದ್ರೆ ಅದ್ಭುತ ಆಗದೇ ಇರೋದಿಲ್ಲ. ಸ್ವಲ್ಪ ತಾಳ್ಮೆ ಹೇಳಿ, ಸರಳ ಹತ್ರ ಹಿಂದೆ ಹೋಗೋದನ್ನ ಕಲಿಬೇಕಷ್ಟೇ ನಾವು. ಆಮೇಲೆ ತಗ್ಗಿಸ್ಕೊಳ್ಳೋದು ಒಂದು ಕಲ್ತ್ರೆ ನಮ್ಮನ್ನ ದೇವ್ರು ನೋಡೋ ರೀತಿಲಿ ಮಾಡ್ತಾರೆ, ಅದ್ದುವಿನ ರೀತಿಲಿ ಮಾಡ್ತಾರೆ. ಪಕ್ಕದಲ್ಲಿ ಹೇಳಿ, ಅರ್ಥ ಆಯ್ತಾ? ತಗ್ಗಿಸ್ಕೊಳ್ತೀನ, ಇನ್ಮೇಲೆ ಇಬ್ರು ತಗ್ಗಿಸ್ಕೊಳ್ಳೋಣ ಅಂತ ಹೇಳಿದೆ. ಹೇಳಿ ಇನ್ನೊಬ್ರಿಗೆ ಹೇಳಿ, ಇಬ್ರು ತಗ್ಗಿಸ್ಕೊಳ್ಳೋಣ. ಇಬ್ರು ಒಟ್ಟಿಗೆ ತಗ್ಗಿಸ್ಕೊಳ್ಳೋದ್ರಿಂದ ಹೇಳಿ, ಅವ್ರಿಗೆ ಹೇಳಿ, ಇಬ್ರು ಒಟ್ಟಿಗೆ ತಗ್ಗಿಸ್ಕೊಳ್ಳೋಣ, ಒಟ್ಟಿಗೆ ಮೇಲೆ ಹಾರೋಣ.
ಹೇಳಿ ಹೇಳಿ, ಇಬ್ರು ಒಟ್ಟಿಗೆ ತಗ್ಗಿಸ್ಕೊಳ್ಳೋಣ, ಒಟ್ಟಿಗೆ ಮೇಲಾರೋಣ. ಆಮೇನ್. ಎಷ್ಟು ಜನ ಜೊತೆ ದೇವ್ರು ಮಾತಾಡಿದ್ರು.